ಅದರಿಂದ ಆದಿ ದೇವ ಅನ್ನುವ ಪದದ ಪರಿಭಾಷೆ ಏನಂದ್ರೆ, ಒಂದನೇದು ಸಂಗಮ ಯುಗದಲ್ಲಿ ಇವರಿಗೆ ಪ್ರಥಮವಾಗಿ ಬ್ರಹ್ಮಜ್ಞಾನ ಸಿಕ್ಕು ದಾದಾ ಲೇಖರಾಜ್ ಇದ್ದವರು ಬ್ರಹ್ಮಭಾವ ಆಗಿ ಅವರು ಹೆಸರು ಶಿವಬಾಬಾರವರಿಗೆ ಇಡ್ತಾರೆ, ಅಥವಾ ಬ್ರಹ್ಮಬಾಬರವರ ಹೆಸರಿನಿಂದ ಅವರು ಪರಿಚಯವಾಗ್ತಾರೆ. ಎರಡನೆಯದಾಗಿ ಆದಿದೇವ ಎನ್ನುವ ಪದದ ಅರ್ಥ ಆಗಿದೆ, ಈ ಒಂದು ಸೃಷ್ಟಿಯ ಅಥವಾ ಯುಗದ ಆದಿಯಲ್ಲಿ ಪ್ರಥಮ ದೇವ ಇವರೇ ಆಗೋದು. ಅಂದ್ರೆ ಶ್ರೀಕೃಷ್ಣನ ಒಂದು ರೂಪದಲ್ಲಿ ಬ್ರಹ್ಮಬಾಬವರು ಜನಿಸ್ತಾರೆ. ಹೀಗೆ ಎರಡು ರೀತಿಯಲ್ಲಿ ಆದಿದೇವ ಆಗಿದ್ದಾರೆ. ಬ್ರಹ್ಮಬಾಬರವರು ಆದಿಯಲ್ಲಿ ಅವರೇ ಫರಿಷ್ಠ ಆಗೋದು, ಅಂದ್ರೆ ಮೊದಲನೆಯ ಫರಿಷ್ಠ ಆದವರು ಇವರೇನೆ. ಅಂದ್ರೆ ಅನೇಕರಿಗೆ ಶಿವಬಾಬರವರು ಆ ಬ್ರಹ್ಮನ ಶರೀರದ ಮೂಲಕ ಜ್ಞಾನವನ್ನ ಕೊಟ್ರು. ಆದ್ರೆ ಕರ್ಮಾತೀತ ಆಗಿದ್ದು ಮೊದಲು ಬ್ರಹ್ಮಬಾಬಾ. ಬ್ರಹ್ಮ ಸೋ ಫರಿಷ್ಠ और फरिश्तों से सो देवता, सब में नंबर 1 ಬ್ರಹ್ಮ ಅರ್ಥಾತ್ ಸಾಕಾರ ಶರೀರದಲ್ಲಿ ಆಧಾರಿಯಾಗಿರ್ತಕ್ಕಂಥ ಬ್ರಹ್ಮ ಬಾಬರವ್ರು ಏನಾದ್ರು ಫರಿಷ್ಠ ಆದ್ರು. ಅಂದ್ರೆ ದೇಹ ತ್ಯಜಿಸಿ ಅವರು ಮೊದಲು ಸೂಕ್ಷ್ಮ ದೇವತೆಯಾದ್ರು. ಆನಂತರ ಸೂಕ್ಷ್ಮ ದೇವತೆ, ಬೆಳಕಿನ ದೇವತೆ ಆಗಿರ್ತಕ್ಕಂಥವ್ರು ಮುಂದೆ ಸತ್ಯುಗದಲ್ಲಿ ಪ್ರಥಮವಾದಂತಹ ಸತ್ಯಯುಗದ ದೇವತಾ ಜನ್ಮವೂ ಸಹ ಇವ್ರದ್ದೇ ಆಗುತ್ತೆ. ಈ ರೀತಿನಲ್ಲಿ ನಂಬರ್ 1 ಇವರೇ ಎಲ್ಲಾದ್ರಲ್ಲೂ ಬಂದ್ರು. ಯಾವ್ದ್ರಲ್ಲಿ? ಸಂಗಮ ಯುಗದಲ್ಲಿ ಮೊದಲು ಇವರು ಜ್ಞಾನ ಪಡೆದು ಆದಿ ಬ್ರಹ್ಮ ಆದ್ರು, ಸತ್ಯಯುಗದಲ್ಲಿ ಕೃಷ್ಣನಾಗಿ ಆದಿದೇವತೆ ಆದ್ರು, ಮತ್ತು ಸಂಗಮ ಯುಗದಲ್ಲಿ ಮೊಟ್ಟ ಮೊದಲು ಕರ್ಮಾತೀತ ಆಗಿ ಕರ್ಮಾತೀತದ ನಂತರ ಏನಾದ್ರು ಬ್ರಹ್ಮ ಸೋ ಫರಿಷ್ಠ, ಫರಿಷ್ಠ ಸೋ ದೇವತಾದ್ರು. ಇಷ್ಟೆಲ್ಲ ಅವರು ನಂಬರ್ 1 ಬರೋದಕ್ಕೆ ಕಾರಣ ಏನು ಅಂತ ಬಾಬಾ ಕೇಳ್ತಾ ಇದ್ದಾರೆ. ऐसे नंबर 1 क्यों बने? किस विधि से नंबर 1 सिद्धि को प्राप्त किया? आप सभी ब्राह्मण आत्माओं को ब्रह्मा को ही फॉलो करना है, क्या फॉलो करना है? ಹೀಗೆ ಯಾವ ಒಂದು ಅವರ ವಿಧಿ ಅಥವಾ ಅವರ ಜೀವನದಲ್ಲಿ ಇದ್ದಂತಹ ವಿಧಾನದಿಂದ ಅವರು ಫಸ್ಟ್ ನಂಬರ್ ಸಿದ್ಧಿಯನ್ನ ಪ್ರಾಪ್ತಿ ಹೊಂದಿದ್ರು. ಅಂದ್ರೆ ವಿಧಿಯಿಂದ ಸಿದ್ಧಿ ಅಂತ ಬಾಬಾ ತಿಳಿಸ್ತಾರೆ. ಇದು ಒಂದು ಫಾರ್ಮುಲಾ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೂ ಅದಕ್ಕೊಂದು ಕ್ರಮ ನಿಯಮ ಇರುತ್ತಲ್ಲ, ಹಾಗೆ ಬ್ರಹ್ಮ ಬಾಬರವರ ಜೀವನದ ಯಾವ ಕ್ರಮ ಮತ್ತು ನಿಯಮಗಳು ಅವರ ಜೀವನದಲ್ಲಿ ಇಷ್ಟೆಲ್ಲ ಫಸ್ಟ್ ನಂಬರ್ ಸಿದ್ಧಿಯನ್ನ ಪಡ್ಕೊಳ್ಳುವಂತೆ ಮಾಡ್ತು. ಈಗ ನಾವು ಸಹ ಫಸ್ಟ್ ನಂಬರ್ ಬರ್ಬೇಕಂದ್ರೆ ಈ ಬ್ರಹ್ಮ ಬಾಬರವರು ಅನುಸರಿಸಿದ ಕ್ರಮ ಮತ್ತು ನಿಯಮಗಳನ್ನ ಅನುಸರಿಸಬೇಕು. ಈಗ ಯಾವುದೇ ಒಂದು ನೋಡಿ ಜಗತ್ತಿನಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂತಹದ್ದು ಏನಾದ್ರು ಕಂಡುಹಿಡ್ತಾರೆ. ಉದಾಹರಣೆಗೆ ಈಗ ಕೋವಿಡ್ ಟೈಮಲ್ಲಿ ಕೋವಿಡ್ ಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಅಂತ ಯಾವುದೋ ಒಂದು ವ್ಯಾಕ್ಸಿನ್ ಅನ್ನ ಕಂಡುಹಿಡಿತಾರೆ. ಒಂದ್ಸಲ ಕಂಡುಹಿಡಿದಿದ್ದು ಅದನ್ನ ಪ್ರಯೋಗ ಮಾಡಿ ಅದು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಯ್ತು ಅಂದ್ರೆ ಆನಂತರ ಏನ್ ಮಾಡ್ತಾರೆ, ಅದನ್ನ ಎಲ್ಲಾರು ಸಹ ಬಳಸ್ತಾರೆ. ಅದೇ ರೀತಿನಲ್ಲಿ ಬ್ರಹ್ಮ ಬಾಬರು ಅವರ ಜೀವನದಲ್ಲಿ ಯಾವ ಕ್ರಮ ಮತ್ತು ನಿಯಮವನ್ನು ಅನುಸರಿಸಿ ಅವರು ಸಕ್ಸಸ್ ಆದ್ರು. ಈಗ ಅದನ್ನ ಜಗತ್ತಿನಲ್ಲಿ ಇರ್ತಕ್ಕಂಥ ನಾವೆಲ್ಲ ಜ್ಞಾನಿಗಳು, ಯೋಗಿಗಳು, ಬಿಕೆಗಳು ಅದನ್ನ ಫಾಲೋ ಮಾಡಿ ಅದರ ಪ್ರಯೋಜನವನ್ನ ನಾವು ಪಡ್ಕೋಬೇಕು. ಹೇಗೆ ಒಂದು ವ್ಯಾಕ್ಸಿನೇಷನ್ ಕಂಡಿಡಿದ ಮೇಲೆ WHO ಇಂದ ಅಪ್ರೂವ್ ಆಗುತ್ತೆ, ಇದು ಯೋಗ್ಯ ಇದೆ, ಇದನ್ನ ತಗೊಳ್ಬಹುದು ಅಂತ ಅವರು ಟೆಸ್ಟ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಬ್ರಹ್ಮ ಬಾಬರವರ ನಡೆ ನುಡಿ, ಅದರಿಂದ ಅವರು ನಾವು ಯಾವ ವಿಧಾನದಿಂದ ಅವರು ಸಿದ್ಧಿ ಪಡೆದ್ರು ಅನ್ನೋದನ್ನ ಇಲ್ಲಿ ಯಾರು ಪ್ರೂವ್ ಮಾಡೋದು? ಸ್ವಯಂ ಶಿವಬಾಬನೇ ಅದನ್ನ ಘೋಷಣೆ ಮಾಡ್ತಾರೆ. ಬ್ರಹ್ಮ ಬಾಬರವರ ಈ ಎಲ್ಲ ಒಂದು ನಡೆ ನುಡಿಯಿಂದ ಅವರ ಜೀವನದಲ್ಲಿ ಸಿದ್ಧಿ ಹೊಂದಿದರೆ ನೀವೆಲ್ಲ ಅದನ್ನ ಫಾಲೋ ಮಾಡಬಹುದು ಅಂತ ಶಿವಬಾಬನೇ ಹೇಳ್ತಾರೆ. ಅಂದ್ಮೇಲೆ ನಾವದನ್ನ ಮಾಡ್ಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ಬೇಕು? ಹೀಗೆ ಬಾಬಾ ತಿಳಿಸ್ತಾರೆ. ಈಗ ಏನ್ ಫಾಲೋ ಮಾಡ್ಬೇಕು ಬ್ರಹ್ಮ ಬಾಬರಲ್ಲಿ ಅಂದ್ರೆ, ಬ್ರಹ್ಮ ಬಾಬರವರ ಒಂದು ಪ್ರಥಮ ತ್ಯಾಗದ ಪ್ರಥಮ ಹೆಜ್ಜೆ ಸಮರ್ಪಣೆ ಆಗಿತ್ತು. ಸಮರ್ಪಣೆ ಅನ್ನುವ ಪದ ಮೊದಲನೆಯದ್ದು ಅವ್ರ ಜೀವನದಲ್ಲಿ ಮಾಡಿದ್ದು. ಪಹಲೆ ಕದಂ ಮೇ ಬಿ ಸಬ್ ರೂಪ್ ಸೆ ಸಮರ್ಪಣ್ ಬನ್ಕೆ ದಿಖಾಯ. ಹೀಗೆ ಅವರು ಸರ್ವತೋಮುಖವಾದಂತಹ ಸಮರ್ಪಣೆ ಮಾಡಿ ತೋರಿಸಿದ್ರು. ಅಂದ್ರೆ ಬ್ರಹ್ಮ ತಂದೆಯವರು ದಾದಾ ಲೇಖರಾಜ್ ಆಗಿ ಅವರು ಕೋಟ್ಯಾಧೀಶ್ವರಾದ ವಜ್ರ ವ್ಯಾಪಾರಿಗಳು, ಮುತ್ತು ರತ್ನ ಚಿನ್ನದ ಒಂದು ವ್ಯಾಪಾರಿಗಳಾಗಿದ್ರು. ಅಂದಾಗ ಅವರ ಬಿಸ್ನೆಸ್ ಅನ್ನೋದು 100,000 ಇರ್ಲಿಲ್ಲ, ಲಕ್ಷದಲ್ಲಿ ಇರ್ಲಿಲ್ಲ, ಕೋಟಿ ಕೋಟಿಗಟ್ಲೆ ಅವರ ಬಿಸ್ನೆಸ್ ಇತ್ತು.
ಅಂದ್ರೆ ಅವರ ವಜ್ರ ವೈಡೂರ್ಯದ ಒಡವೆಗಳು ರಾಜ ಮಹಾರಾಜರುಗಳ ಒಂದು ಅರಮನೆಯಲ್ಲಿ ಇರ್ತಕ್ಕಂತಹ ರಾಣಿಯರು, ಮಹಾರಾಣಿಯರು, ರಾಜಕುಮಾರಿಯರು ಅವರೆಲ್ಲರೂ ಸಹ ಅವರಿಗೆಲ್ಲ ಬೇಕಾದಂತಹದನ್ನ ಮಾಡ್ಕೊಡ್ತಾ ಇದ್ರು. ಅಂದ್ರೆ ಆರ್ಡಿನರಿ ಒಂದು ಒಡವೆಗಳು ಅಲ್ಲ, ಅತ್ಯಂತ ದೊಡ್ಡ ಶ್ರೀಮಂತರಿಗೆ, ಅವರು ರಾಯಲ್ ಫ್ಯಾಮಿಲಿಗಳಿಗೆ ಅವರ ಒಡವೆಗಳು ಅವ್ರ ಹತ್ರ ಮಾಡಿಸ್ಕೊಡ್ತಾ ಇದ್ರು. ಹೀಗೆ ಕೋಟ್ಯಾಧೀಶ್ವರಾಗಿದ್ದವರು ಕೋಟಿಗಟ್ಟಲೆ ಸಂಪತ್ತನ್ನ ಸಮರ್ಪಣೆ ಮಾಡಿದ್ರು. ಆನಂತರ ಅದರಲ್ಲಿ ಅವರು ಬೇರೆಯವರಿಗೆ, ಸಹೋದರಿಯರಿಗೆ, ಮಾತೆಯರಿಗೆ ಅದನ್ನ ಟ್ರಸ್ಟಿ ಮಾಡೋದು ಹೊರತು ನಾನ್ ಹೇಳ್ದಂಗೆ ಕೇಳೋಂಗಿದ್ರೆ ನಿಮ್ಮನ್ನ ಟ್ರಸ್ಟಿ ಮಾಡ್ತೀನಿ ಅಂತಾನು ಯೋಚಿಸ್ಲಿಲ್ಲ. ಆನಂತರ ಅವರು ಹಣವನ್ನ ಕೈಯಲ್ಲೂ ಎಂದೂ ಮುಟ್ಲಿಲ್ಲ. ಈ ರೀತಿನಲ್ಲಿ ಧನ ಸಂಪತ್ತಿನ ಸ್ವಾಹ. ಆಮೇಲೆ ಅವರು ಒಬ್ಬ ವಯೋವೃದ್ಧರಾಗಿದ್ರು ಮತ್ತು ಒಬ್ಬ ಸಜ್ಜನ ಧಾರ್ಮಿಕ ವ್ಯಕ್ತಿಯಾಗಿದ್ರು. ಅವರಿಗೆ ಸಮಾಜದಲ್ಲಿ ವ್ಯವಹಾರಸ್ಥರಾಗಿರೋದ್ರಿಂದ ಅನೇಕ ಬಂಧು ಮಿತ್ರರು, ಬಾಂಧವರು, ಒಂದು ಪ್ರೀತಿಯ ಒಂದು ಜಾಯಿಂಟ್ ಫ್ಯಾಮಿಲಿ, ಒಂದು ಪರಿವಾರ ಎಲ್ಲ ಇತ್ತು. ಆದ್ರೆ ಶಿವಬಾಬಾ ಸಿಕ್ಕ ನಂತರ ಅವರು ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ರು. ಅಂದ್ರೆ ಸರ್ವ ಸಂಬಂಧಗಳಿಂದಲೂ ಅವರು ಭಗವಂತನಿಗೆ ಅರ್ಪಣೆ ಆದ್ರು. ಹೀಗೆ ತನು, ಮನ, ಧನ, ಸಂಬಂಧ ಎಲ್ಲವನ್ನೂ ಅವರು ಸ್ವಾಹ ಮಾಡಿದ್ರು. ಅದಾದ ನಂತರ ಇವತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಬ್ರಹ್ಮನ ತ್ಯಾಗದ ಎರಡನೆಯ ಹೆಜ್ಜೆ ಯಾವುದಂದ್ರೆ ದೂಸರಾ ಕದಂ ಸಹನಶೀಲತ. ಯಾವಾಗ ಸಮರ್ಪಣೆ ಆದ್ರು ಮತ್ತು ತಂದೆಯಿಂದ ಸರ್ವಶ್ರೇಷ್ಠ ಭಾಗ್ಯ ಸಿಕ್ತು, ಅಂದ್ರೆ ಬ್ರಹ್ಮ ಬಾಬರವರು ಯಾವಾಗ ಶಿವಬಾಬನಿಗೆ ಅಥವಾ ಈ ಓಂ ಮಂಡಲಿ ಅಂತ ಸ್ಥಾಪನೆ ಮಾಡಿ ತಮ್ಮ ಸರ್ವಸ್ವವನ್ನು ಸರೆಂಡರ್ ಮಾಡಿದ್ರಲ್ಲ, ಅವರು ತನುಮನ ಧನಗಳನ್ನ ಸಮರ್ಪಣೆ ಮಾಡಿದ್ರು. ಅರ್ಥಾತ್ ಅವರಿಗೇನಾಯ್ತು, ಅವಾಗ ಸರ್ವಶ್ರೇಷ್ಠವಾದ ಭಾಗ್ಯ ಪರಮಾತ್ಮ ಶಿವನಿಂದ ದೊರೆಯಿತು. ಆದ್ರೆ ಪ್ರಪಂಚದಿಂದ ಅವ್ರಿಗೇನ್ ಸಿಕ್ತು? ಜನ, ಸಮಾಜ ಏನ್ ಮಾಡ್ತವ್ರನ್ನ ನೋಡಿ. ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಸಮಾಜ ಒಳ್ಳೆಯವರನ್ನ ಅವರು ಜೀವಿತ ಕಾಲದಲ್ಲಿ ಸಮಾಧಾನ ಸಂತೋಷದಿಂದ ಬದುಕಲಿಕ್ಕೆ ಬಿಡೋದಿಲ್ಲ. ಒಳ್ಳೆಯವರು ಜೀವಿತ ಕಾಲದಲ್ಲಿ ಸಮಾಜದಿಂದ ಹಿಂಸೆಯನ್ನೇ ಅನುಭವಿಸಿದ್ದಾರೆ. ಆ ರೀತಿ ಬ್ರಹ್ಮ ಬಾಬರವರಿಗೂ ಸಮಾಜದಿಂದ ಅನೇಕ ತೊಂದರೆಗಳು ಬಂತು. ಈಗ ನಾವೆಲ್ಲ ನೋಡ್ತೀವಿ, ಇವತ್ತು ಅಕ್ಕ ಮಹಾದೇವಿ ಅಂತ ಪೂಜಿಸ್ತೀವಿ, ಬಸವಣ್ಣ ಅಂತ ಪೂಜಿಸ್ತೇವೆ. ಆದ್ರೆ ಬದುಕಿದ್ದಾಗ ಅವ್ರ ಜೀವಿತ ಕಾಲದಲ್ಲಿ ಅವ್ರಿಗೇನ್ ಸಿಕ್ಕಿದ್ದೇನು? ಅವರು ಕಷ್ಟಗಳನ್ನ ತಡ್ಕೊಳ್ಳಾರ್ದೆ ಕೊನೆಯಲ್ಲಿ ಅವರ ಅಂತ್ಯ ಹೇಗಾಯ್ತು ಅನ್ನೋದೆಲ್ರಿಗೂ ಗೊತ್ತಿದೆ. ಅದೇ ರೀತಿನಲ್ಲಿ ಯೇಸು, ಪೈಗೊಂಬರು, ಬುದ್ಧ, ಬಸವ ಇವರೆಲ್ಲರಿಗೂ ಸಹ ಒಂದು ಒಳ್ಳೆಯ ಸಾಧನೆಯನ್ನ ಸಮಾಜದಲ್ಲಿ ಸತ್ಯವಾಗಿ ಅವರು ಮಾಡ್ಲಿಕ್ಕೆ ಅವರು ಪ್ರಾರಂಭಿಸಿದಾಗ ಆಗ ಸಮಾಜ ಅವರಿಗೆ ಒಂದೇ ಸಲ ಒಪ್ಕೊಳ್ಳೋದಿಲ್ಲ. ಅವರ ಕಾಲಾನಂತರ ಅವರಲ್ಲಿದ್ದಂತ ಸತ್ಯತೆ ಆಮೇಲೆ ಗೊತ್ತಾಗುತ್ತೆ, ಆಮೇಲೆ ಅವ್ರಿಗೆ ಪೂಜೆ ಮಾಡ್ತಾರೆ. ಅದೇ ರೀತಿ ಬ್ರಹ್ಮ ಬಾಬಾ ಅವರಿಗೂ ಸಹ ಅವರ ಜೀವಿತ ಕಾಲದಲ್ಲಿ ಸಮಾಜದಲ್ಲಿ ಅವರಿಗೆ ವಿರೋಧಗಳನ್ನ ಮಾಡಿದ್ರು. ಅವರು ಒಳ್ಳೆಯತನವನ್ನ, ಅವರು ಸಂಸ್ಥೆಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದಕ್ಕೆ ಜನ ಕೊಟ್ಟಿದ್ದಂತಹ ಒಂದು ಬಹುಮಾನ ಏನಂದ್ರೆ ಅವ್ರನ್ನ ಮಾಡಿದ ವಿರೋಧ. ಎಲ್ಲಕ್ಕಿಂತ ಸಬ್ಸೆ ಜಾದಾ ಗಾಲಿಯಂ ಕಿ ಕಿಸ್ ಪರ್ ಹುಯಿ. ಹೇಗೆ ಶ್ರೀಕೃಷ್ಣನಿಗೆ ನಿಂದನೆಗಳಿವೆ ಅಲ್ವಾ? 16,108 ರಾಣಿಯರನ್ನ ಪಡ್ಕೊಂಡ, ಮತ್ತು ಬೆಣ್ಣೆ ಕದ್ದ, ಗೋಪಿಯರ ಸೀರೆ ಕದ್ದ, ಇದೆಲ್ಲ ನಿಂದನೆಗಳಿವೆ. ಹಾಗೆ ಬ್ರಹ್ಮ ಬಾಬರವರಿಗೂ ನಿಂದನೆಗಳ ಸುರಿಮಳೆನೆ ಬಂತು. ಚಾಹೆ ಆಪ್ ಆತ್ಮಾओं को भी गालियां मिली या अत्याचार हुए, लेकिन ज्यादा क्रोध व गुस्सा ब्रह्मा को ही मिलता रहा. ಅಂದ್ರೆ ಸಮಾಜದಲ್ಲಿ ಈ ಒಂದು ಕ್ರಾಂತಿ ಶುರುವಾಯ್ತು. ಓಂ ಮಂಡಲಿ ಅಂತ ಆರಂಭವಾಯ್ತು. ಎಲ್ರೂ ಸಹ ಸತ್ಸಂಗದಲ್ಲಿ ಎಲ್ಲಾ ಫ್ಯಾಮಿಲಿ ಎಲ್ಲ ಬರಕ್ ಶುರು ಮಾಡಿದ್ರು. ಪತಿ, ಪತ್ನಿ, ಮಕ್ಕಳು ಅವರು ಓಂಕಾರ ನಾದವನ್ನ ಮಾಡ್ತಾ ಮಾಡ್ತಾ ಧ್ಯಾನದಲ್ಲಿ ಅವರು ತನ್ಮಯವಾಗ್ತಾ ಇದ್ರು. ಹೀಗೆ ಆಧ್ಯಾತ್ಮಿಕತೆಯ ಒಂದು ಅನುಭವ ಮತ್ತು ಧ್ಯಾನದಲ್ಲಿ ಅವರಲ್ಲಿ ಅನುಭವ ಆಗ್ಲಿಕ್ಕೆ ಶುರುವಾಯ್ತು. ಅವರಲ್ಲಿ ಜೀವನದಲ್ಲಿ ಪಾಸಿಟಿವ್ ಚೇಂಜ್, ಸಕಾರಾತ್ಮಕ ಬದಲಾವಣೆ ಆಯ್ತು. ಸಾತ್ವಿಕ ಜೀವನ ಶುರುವಾಯ್ತು. ಆದ್ರೆ ಸಮಾಜದ ಕೆಲವು ಕಾಮಕ್ರೋಧ, ಲೋಭ, ಮೋಹ, ಅಹಂಕಾರಗಳಲ್ಲಿ ಸಿಕ್ಕಾಕೊಂಡಿರೋರಿಗೆ ಇದು ಇಷ್ಟವಾಗ್ಲಿಲ್ಲ. ಇಲ್ಲಿ ಹೋದ್ರೆ ಈ ವಿಕಾರಗಳನ್ನ ಇವ್ರು ಬಿಟ್ಬಿಡ್ತಾರೆ, ಅದಕ್ಕೋಸ್ಕರ ಈ ಪಂಚ ವಿಕಾರಗಳನ್ನ ನಾವು ಅಲ್ಲಿ ಹೋದವರೆಲ್ಲ ಬಿಟ್ಬಿಡ್ತಾರೆ, ಅದಕ್ಕೆ ಅಲ್ಲಿ ಹೋಗ್ಲಿಕ್ ಬಿಡಬಾರ್ದು ಅಂತನ್ಬಿಟ್ಟು ಈ ಜನ ವಿರೋಧ ಮಾಡ್ತಾ ಇದ್ರು. ಆಮೇಲೆ ಇದಕ್ಕೆಲ್ಲ ಈ ಬ್ರಹ್ಮ ಬಾಬರವರೇ ಕಾರಣ, ಇವರೇ ಈ ಸಂಸ್ಥೆಯನ್ನ ಹುಟ್ಟಾಕಿದ್ದು
ಅಂತ ಅಂದ್ಬಿಟ್ಟು ಎಲ್ಲಕ್ಕಿಂತ ಜಾಸ್ತಿ ಅವರ ಮೇಲೆ ಒಂದು ಜನರು ಅಂದ್ರೆ ಈ ಕೆಟ್ಟ ಜನರ ಒಂದು ವಿರೋಧ ಅವ್ರ ಮೇಲೆ ಬರಕ್ ಶುರುವಾಯ್ತು. ಲೌಕಿಕ ಜೀವನದಲ್ಲಿ ಎಂದೂ ಸಹ ಬ್ರಹ್ಮ ತಂದೆ ಒಂದು ಅಪಶಬ್ದವನ್ನು ಕೇಳಿರ್ಲಿಲ್ಲ. ಆದ್ರೆ ಅಂದ್ರೆ ದಾದಾ ಲೇಖರಾಜ್ ಅವ್ರ ಸಮಾಜದಲ್ಲಿ ಗೌರವಾನ್ವಿತವಾದಂತಹ ಗಣ್ಯವಾದಂತಹ ಒಂದು ದಾನ ಧರ್ಮಗಳನ್ನ ಮಾಡ್ತಾ ಒಳ್ಳೆಯ ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಂತಹ ಒಂದು ಹೆಸರಾಂತವಾದಂತಹ ವ್ಯಕ್ತಿಯಾಗಿದ್ರು. ಅವರಿಗೆ ಯಾರು ಏನೂ ಒಂದು ಮಾತಾಡ್ಲಿಕ್ಕೂ ಧೈರ್ಯ ಮಾಡ್ತಿರ್ಲಿಲ್ಲ. ಆದ್ರೆ ಯಾವಾಗ ಅವರು ದಾದಾ ಲೇಖರಾಜಿಂದ ಆಧ್ಯಾತ್ಮಿಕ ಜೀವನ ಸ್ವೀಕರಿಸಿ ವೈರಾಗ್ಯದಿಂದ ಅವರು ಭಗವಂತನ ಧ್ಯಾನ ಮಾಡ್ತಾ ಬಾಬಾ ಆದ್ರು, ಆಮೇಲೆ ಜನರ ನಿಂದನೆಯ ಪದಗಳನ್ನ ಕೇಳ್ಬೇಕಾಗ್ ಬಂತು. ಎಂದೂ ಒಂದು ಮಾತು ಕೇಳದೆ ಇದ್ದವರು ನಂಬರ್ 1 ಇವರಿಗೆ ಜಾಸ್ತಿ, ಅಲ್ಲಿ ಅಂದ್ರೆ ಅಲ್ಲಿ ಹೋಗೋರ್ಗಿಂತ ಜಾಸ್ತಿ ಅದನ್ನ ಸಂಸ್ಥೆ ನಡೆಸ್ಲಿಕ್ಕೆ ಕಾರಣಕರ್ತರಾದ ಇವರಿಗೆ ಹೆಚ್ಚು ಅಪವಾದಗಳು, ನಿಂದನೆಗಳು, ಸಮಾಜದ ಒಂದು ತಿರಸ್ಕಾರಗಳು ಅವರು ಸಹಿಸ್ಬೇಕಾಗ್ ಬಂತು. ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಮೊದಲ ಅವರ ಜೀವನ ಎಲ್ಲರ ಜೊತೆನಲ್ಲಿ ಫ್ರೆಂಡ್ಲಿ ಆಗಿದ್ರು, ಅಂದ್ರೆ ಒಂದು ಸ್ನೇಹಮಯವಾದಂತಹ ಜೀವನವನ್ನ ಕಳೀತಾ ಇದ್ರು. ಅವರು ಜೀವನದಲ್ಲಿ ಸದ್ಗುಣ ಸಂಪನ್ನರಾಗಿದ್ರು. ಆಮೇಲೆ ದಯೆ ಕರುಣೆಯಿಂದ ಬಡವರಿಗೆ ದಾನ ಧರ್ಮಗಳನ್ನ ಮಾಡೋದು ಇತ್ಯಾದಿಯಾಗಿ ಅವರು ಬಹಳ ಒಂದು ಜೀವನದಲ್ಲಿ ಮೌಲ್ಯಯುತವಾದಂತ ಜೀವನವನ್ನ ನಡೆಸ್ತಾ ಇದ್ದಂತ ವ್ಯಕ್ತಿಯಾಗಿದ್ರು. ಆದರೆ ಲೌಕಿಕ ಜೀವನದಲ್ಲಿ ಅವ್ರು ಎಷ್ಟು ಸರ್ವ ಸ್ನೇಹಿಯಾಗಿದ್ರು, ಫ್ರೆಂಡ್ಲಿ ಆಗಿದ್ರು, ಅಷ್ಟೇ ಇವರು ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕ ಜೀವನ ನಡೆಸುವಾಗ ಅದಕ್ಕೆ ತದ್ವಿರುದ್ಧ ಆಗೋಯ್ತು. ಎಲ್ಲರ ಫ್ರೆಂಡ್ಲಿ ಆಗಿದ್ದವರು ಎಲ್ಲರೂ ಅವರನ್ನ ವಿರೋಧಕ್ಕೆ ಮಾಡಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಸಮಾಜ ಒಳ್ಳೆಯತನವನ್ನ ಒಳ್ಳೆಯವರನ್ನ ಒಂದೇ ಸಲ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ಸಮಾಜದಲ್ಲಿ ಯಾವಾಗ ಪಂಚವಿಕಾರಗಳು ಅರಿಷಡ್ ವರ್ಗಗಳು ತುಂಬಿಕೊಂಡಿದ್ಯೋ ಅವುಗಳನ್ನ ಬಿಟ್ಟು ನಾನು ಜೀವಿಸ್ತೀನಿ ಅಂದ್ರೆ ಸಮಾಜ ಒಪ್ಪೋದಿಲ್ಲ. ನಾವು ಮುಳುಗ್ತಾ ಇದ್ದೀವಿ, ನಮ್ ಜೊತೆಗೆ ನೀವು ಮುಳುಗ್ ಸಾಯಿರಿ ಅಂತಾನೆ ಅವ್ರನ್ನ ಎಳಿಯಕ್ ನೋಡುತ್ತೆ ತಾನೆ. ಈ ರೀತಿನಲ್ಲಿ ಸ್ವತಃ ಇಂಡೈರೆಕ್ಟ್ ಆಗಿ ಬ್ರಹ್ಮ ಬಾಬಾ ಅವರ ಮೇಲೆ ಅನೇಕ ನಿಂದನೆಗಳು ಬಂತು. ಆದ್ರೆ ಬ್ರಹ್ಮ ತಂದೆ ಅವಾಗ ಹೇಗಿದ್ರು? ಸಹನಶೀಲತೆ ಎಂಬ ಗುಣದಿಂದ ಅವರು ಸಹನಶೀಲತೆ ಎಂಬ ಗುಣವನ್ನ ಧಾರಣೆ ಮಾಡ್ತಾ ಇಷ್ಟೆಲ್ಲ ವಿರೋಧಗಳು ಬಂದ್ರು ಅವರು ಸದಾ ಮುಗುಳ್ನಗೆಯನ್ನ ನಗ್ತಾ ಇದ್ರು. सहनशीलता के गुण से व सहनशीलता की धारणा से मुस्कुराते रहे, कभी मुरझाए नहीं. ಈ ಸಹನಶೀಲತೆ ಎಂಬ ಧಾರಣೆಯಿಂದ ಇಷ್ಟೆಲ್ಲ ಅವರಿಗೆ ಜನ ವಿರೋಧಿಗಳು ವಿರೋಧ ಮಾಡಿದ್ರು, ಅವ್ರು ಮಾತ್ರ ಹೇಗಿರ್ತಾ ಇದ್ರು? ಯಾವಾಗ್ಲೂ ಮುಸ್ಕುರಾನ ಅವರು ಮುಗುಳ್ನಗೆಯನ್ನೇ ನಗ್ತಾ ಇರ್ತಾ ಇದ್ರು, ಪ್ರಸನ್ನವಾಗಿಯೇ ಇದ್ರು. ಮಾನಸಿಕವಾಗಿ ಅವರು ದುಃಖವನ್ನ ಬೇಸರವನ್ನ ಮಾಡ್ಕೊಳ್ಳಿಲ್ಲ. ಅಂದ್ರೆ ಎಂದು ಅವರ ಮನಸ್ಸು ಮುಖ ಬಾಡಿ ಹೋಗಿಲ್ಲ, ಮುದುಡಿ ಹೋಗಿಲ್ಲ. ಆ ರೀತಿಯಲ್ಲಿ ಅವರ ಸಹನಶೀಲತೆ ಅಂತಕ್ಕಂತಹ ಶಕ್ತಿ, ಆ ವ್ಯಕ್ತಿತ್ವ ಅಗಾಧವಾಗಿ ಅವರಲ್ಲಿ ಇತ್ತು ಮತ್ತು ಆ ಸಹನಶೀಲತೆಯ ಗುಣ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. कोई प्रशंसा करे और मुस्कुराए, ये सहनशीलता नहीं, इसको सहनशीलता नहीं कहेंगे. ಈಗ ಉದಾಹರಣೆಗೆ ಯಾರೋ ನಮ್ಮನ್ನ ಆಡಿ ಹೊಗಳ್ತಾ ಇದ್ದಾರೆ, ಅಂತಹ ಸಮಯದಲ್ಲಿ ನಾವು ಸಂತೋಷವಾಗಿ ಮುಗುಳ್ನಗೆ ನಗ್ತೀವಿ. ಇಲ್ಲಿ ಸಹನೆ ಮಾಡುವಂತಹದ್ದು ಏನ್ ಬಂತು ಅಂದ್ರೆ, ನಮ್ಮನ್ನ ಹೊಗಳಿದಾಗ ನಾವು ಸಹನೆ ಮಾಡುವುದು ಪ್ರಶ್ನೆ ಬರೋದಿಲ್ಲ. लेकिन दुश्मन बन क्रोधित हो अपशब्दों की वर्षा करे, ऐसे समय पर भी सदा मुस्कुराते रहना, संकल्प मात्र में भी मुरझाने का चिन्ह चेहरे पर ना हो, इसको कहा जाता है सहनशीलता. ಸಹನಶೀಲತೆ ಅನ್ನುವ ಪದದ ಪರಿಭಾಷೆಯನ್ನ ಬಾಬಾ ತಿಳಿಸ್ತಾರೆ. ಜನ ನಮಗೆ ವೈರಿಗಳಾಗಿ, ನಮಗೆ ಶತ್ರುಗಳಾಗಿ, ಕ್ರೋಧಾನ್ವಿತರಾಗಿ, ನಮ್ಮನ್ನ ಅಪಶಬ್ದಗಳಿಂದ ಅಂದ್ರೆ ಬಳಸಬಾರದಂತಹ ಪದಗಳನ್ನ ಬಳಸಿ ಆ ಅಪಶಬ್ದಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ರು. ಅಂತಹ ಸಂದರ್ಭಗಳಲ್ಲೂ ನಾವು ಮುಗುಳ್ನಗ್ತಾ ಇರೋದು ಮತ್ತು ನಮ್ಮ ಸಂಕಲ್ಪದಲ್ಲೂ ಸಹ ಮನಸ್ಸಿನಲ್ಲೂ ಸಹ ಒಂದು ಬಾಡಿ ಹೋದಂತಹ ಚಿಹ್ನೆ ನಮ್ಮ ಮುಖದಲ್ಲಿ ಕಾಣದೇ ಇರೋದು, ಇದನ್ನ ಸಹನಶೀಲತೆ ಅಂತ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ವಾ? ಚೆನ್ನಾಗಿರೋರ್ ಜೊತೆಗೆ ನಾವು ಚೆನ್ನಾಗಿದ್ದೀವಿ, ನಮ್ಮನ್ನ ನಿಂದನೆ ಮಾಡ್ತಕ್ಕಂಥವ್ರ ಜೊತೆಗೆ ನಾವು ಹೇಗಿದ್ದೀವಿ?
ಅಥವಾ ನಮ್ಮನ್ನ ಹೊಗಳಿದಾಗ ನಾವ್ ಹೇಗಿರ್ತೀವಿ, ಎಷ್ಟು ಹಿರಿ ಹಿಗ್ಗಿ ಹೋಗ್ಬಿಡ್ತೀವಿ ಅಂತಾರೆ ತಾನೆ. ಅಂದ್ರೆ ನಮ್ಮ ಮನಸ್ಸು ಹೂವಿನಂತೆ ಅರಳು ಬಿಡುತ್ತೆ ಯಾರಾದ್ರೂ ನಮ್ಮನ್ನ ಹೊಗಳಿದ್ರೆ. ಅದೇ ನಮ್ಮನ್ನ ತೆಗಳಿದಾಗ ಏನಾಗುತ್ತೆ, ಅದೇ ಹೂವು ಬಾಡಿ ಹೋಗುತ್ತಲ್ಲ, ಮುದುಡಿ ಹೋಗುತ್ತಲ್ಲ ಬಿಸ್ಲಿಗೆ, ಅಥವಾ ಸಾಯಂಕಾಲ ಆಗೋಷ್ಟೊತ್ತಿಗೆ ಹೂವು ಏನಾಗುತ್ತೆ, ಅದು ಅರಳಿದ ಪಕಳೆಗಳೆಲ್ಲ ಮುಚ್ಕೊಂಡ್ ಬಿಡುತ್ತೆ, ಮುದುಡ್ ಬಿಡುತ್ತೆ. ಹಾಗೆ ನಮ್ಮನ್ನ ಯಾರಾದ್ರೂ ನಿಂದಿಸಿದ್ರೆ, ಯಾರೋ ನಮ್ಮನ್ನ ಕ್ರೋಧದಿಂದ ಅಪಶಬ್ದಗಳ ಮಳೆ ಸುರಿದ್ರೆ, ಆ ಸಮಯದಲ್ಲೂ ಸಹ ನಮ್ಮ ಮನಸ್ಸು ಬಾಡಿ ಮುದುಡಿ ಹೋಗ್ಬಾರ್ದು. ಮನಸ್ಸು ಯಾವಾಗ ಬೇಸರವಾಗಿ ಮುದುಡಿ ಹೋಗುತ್ತೆ, ಆಗ ಮುಖದಲ್ಲಿ ಬಾಡಿ ಹೋಗುವ ಚಿಹ್ನೆ ಕಾಣುತ್ತೆ. ಮುಖ ಬಾಡಿ ಹೋಗಿರುತ್ತೆ. ಹೇಳ್ತೀವಿ ತಾನೆ, ಯಾಕೆ ಮುಖ ಇವತ್ತೇನೋ ಒಂದು ರೀತಿನಲ್ಲಿ ಬಾಡಿದೆ, ಏನಾಯ್ತು ಅಂತಾರೆ ತಾನೆ. ಹಾಗೆ ಒಳಗಡೆ ನಮ್ಮ ಮನಸ್ಸು ಮುದುಡಿದರೆ ಮುಖ ಬಾಡಿ ಹೋಗುತ್ತೆ. ಇದು ಸಹನಶೀಲತೆ ಅಂತ ಇದು ಕೇಳಕ್ ಆಗೋದಿಲ್ಲ. ನಮ್ಮ ಒಳ ಮನಸ್ಸಿನಲ್ಲೂ ಸಹ ಏನಾಗ್ಬಾರ್ದು, ಮನಸ್ಸು ಮುದುಡಿ ಹೋಗ್ಬಾರ್ದು. ಒಳಗೂ ಸಹ ನಮ್ಗದು ಸ್ವೀಕಾರ ಆಗ್ಬಾರ್ದು. ಅದು ಅವ್ರು ಹೇಳಿ, ಅವ್ರಿಗೇನ್ ಅನ್ಸುತ್ತೋ ಅವ್ರು ಅದನ್ನ ಹೇಳ್ಕೊತಾರೆ. ಆದ್ರೆ ನಾನು ಹಾಗಿಲ್ಲ, ನಾವ್ ಚೆಕ್ ಮಾಡ್ಕೋಬೇಕು. ನಾವೇನಾರ ಹಾಗಿದ್ರೆ ತಿದ್ಕೋಬೇಕು. ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ನಾವು ಧೈರ್ಯವಾಗಿರ್ಬೋದಲ್ಲ, ಅದನ್ನ ಸ್ವೀಕಾರ ಮಾಡ್ಬಾರ್ದು. ನಮ್ಮಷ್ಟಕ್ಕೆ ನಾವು ಹೇಗಿದ್ವೋ ಹಾಗೆ ಇರ್ಬೇಕು. ಇದಕ್ಕೆ ಹೇಳಲಾಗುತ್ತೆ ಸಹನಶೀಲತೆ. ಅಂದ್ರೆ ನಮ್ಮ ಸ್ಥಿತಿ ಸಂತುಷ್ಟವಾಗಿ ನಗ್ನಗ್ತಾ ಇರ್ಬೇಕು. ನಮ್ಮ ಮನಸ್ಸಿನಲ್ಲೂ ಸಹ ಬಾಡಿ ಹೋಗ್ಬಾರ್ದು, ನಾವು ಮುದುಡಿ ಹೋಗ್ಬಾರ್ದು. ಇಸ್ಕೋ ಕಹಾ ಜಾತಾ ಹೈ ಸಹನಶೀಲತಾ. दुश्मन आत्मा को भी रहम दिल भावना से देखना, बोलना, संपर्क में आना, इसको कहते हैं ಸಹನಶೀಲತಾ. ಇಲ್ಲಿ ಬಹಳ ಮುಖ್ಯವಾದದ್ದು ಏನಂದ್ರೆ, ನಮ್ಮ ವಿರೋಧವನ್ನ ಮಾಡತಕ್ಕಂತಹವರು, ವಿರೋಧ ಮಾಡುವ ಆತ್ಮಗಳ ಬಗ್ಗೆಯೂ ಸಹ ನಾವು ದಯಾಭಾವದಿಂದ ನೋಡೋದು, ಅವರ ಬಗ್ಗೆ ದಯಾಭಾವನೆಯಿಂದಲೇ ಮಾತನಾಡೋದು, ಮತ್ತು ದಯಾಭಾವನೆಯಿಂದಲೇ ಅವರ ಸಂಪರ್ಕದಲ್ಲಿ ಬರೋದು, ಇದನ್ನ ಸಹನಶೀಲತೆ ಅಂತ ಕರೆಯಲಾಗುತ್ತೆ. ಅಂದ್ರೆ ನಮ್ಮನ್ನ ವಿರೋಧಿಸ್ತಕ್ಕಂಥವ್ರು, ಅವ್ರ ಬಗ್ಗೆ ನಮ್ಗೆ ದಯಾಭಾವನೆ ಇರ್ಬೇಕು. ಇದಕ್ಕೆ ಕರೆಯಲಾಗುತ್ತೆ ಸಹನಶೀಲತೆ. ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮನ್ನ ವಿರೋಧಿಸಿದವರಿಗೆ ಅವ್ರು ನಮ್ಗೆ ದುಃಖ ಅಥವಾ ತೊಂದರೆ ಕೊಟ್ರೆ ನಾವು ಅವ್ರಿಗೆ ಕೊಡ್ಬೇಕನ್ನೋ ಭಾವನೆ ಬಂದ್ಬಿಡುತ್ತೆ. ಅಂದ್ರೆ ಕೊಟ್ಟಿದ್ದನ್ನ ನಾವು ತಿರ್ಗಿಸ್ ವಾಪಸ್ ಕೊಟ್ಬಿಡ್ತೀವಿ. ಏನಾದ್ರು ಇಟ್ಕೊಳ್ತೀವ, ಯಾರಾದ್ರೂ ನಮ್ಗೇನೋ ಅಂತಾರೆ ಅಥವಾ ಅವ್ರು ನಮ್ಗೇನೋ ತೊಂದರೆ ಕೊಡ್ತಾರೆ, ನಮ್ಗೆ ಹಿಂಸೆ ಮಾಡಿದ್ರು, ಆಗ ನಾವು ಸುಮ್ನೆ ಇದ್ರೆ ಇವ್ರು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ ಏನ್ ಮಾಡ್ತೀವಿ, ಅದು ಒಂದು ಕೊಟ್ರೆ ನಾವು 10 ವಾಪಸ್ ಕೊಡ್ತೀವಿ ಅಲ್ವಾ. ಹೀಗೆ ಬಾಬಾ ಹೇಳ್ತಾರೆ. ಆದ್ರೆ ಆ ಸಮಯದಲ್ಲಿ ನಾವು ತಗೊಳ್ಳೋದೇ ಬೇಡವಲ್ಲ, ತಗೊಂಡ್ಮೇಲೆ ತಾನೇ ಅವ್ರು ವಾಪಸ್ ಕೊಡ್ಬೇಕಾಗತ್ತೆ. ನಾವು ತಗೊಳ್ಳೇ ಇಲ್ಲ ಅಂದ್ರೆ 10 ವಾಪಸ್ ಕೊಡೋ ಪ್ರಶ್ನೆನೇ ಇಲ್ಲ. ಹೀಗೆ ಅದಕ್ಕೆ ಅನೇಕ ಕಥೆಗಳು, ಬುದ್ಧನ ಕಥೆಗಳಲ್ಲೆಲ್ಲ ಬರುತ್ತಲ್ಲ. ಎಷ್ಟು ಸಲ ಬೇರೆಯವರು ಅವನಿಗೆ ಏನ್ ಮಾಡ್ತಾರೆ, ನಿಂದಿಸಿದ್ರು ಸಹ ಅವನಿಗೆ ವಿಚಲಿತನಾಗೋದಿಲ್ಲ. ಆಗ ಕೇಳ್ತಾರೆ, ಯಾಕೆ ನೀವು ಪ್ರತಿಕ್ರಿಯಿಸ್ಲೇ ಇಲ್ವಲ್ಲ ಅಂದಾಗ ಹೇಳ್ತಾನೆ, ನಾನು ಅದನ್ನ ಸ್ವೀಕಾರನೆ ಮಾಡ್ಲಿಲ್ವಲ್ಲ ಅಂತ. ಈ ರೀತಿನಲ್ಲಿ ಬಾಬಾ ಹೇಳ್ತಾರೆ, ಸ್ಥಾಪನೆಯ ಕಾರ್ಯದಲ್ಲಿ, ಸೇವೆಯ ಕಾರ್ಯದಲ್ಲಿ ಒಂದಲ್ಲ ಒಂದು ಸಣ್ಣದೋ ದೊಡ್ಡದೋ ಏನಾಗುತ್ತೆ, ಸಮಸ್ಯೆಗಳು, ಪರಿಸ್ಥಿತಿಗಳು, ಬಿರುಗಾಳಿಗಳು ಬರ್ತಾನೆ ಇರುತ್ತೆ. ಇದರ ಒಂದು ಕತೆ ಈ ಬಗ್ಗೆ ಶಾಸ್ತ್ರಗಳಲ್ಲಿದೆ. ಮಹಾವೀರ ಅರ್ಥಾತ್ ಹನುಮಂತ ಏನ್ ಮಾಡ್ತಾನೆ, ಯಾವಾಗ ಸಂಜೀವಿನಿ ಒಂದು ಗಿಡ ಮೂಲಿಕೆ ಬೇಕಾಯ್ತು, ಆಗ ಅವನು ಅದು ಬೇಗ ಸಿಗದೆ ಇರೋದ್ರಿಂದ ಆ ಪರ್ವತವನ್ನೇ ಕೈಯಲ್ಲಿ ಒಂದು ಚೆಂಡಿನಂತೆ ಹಿಡ್ಕೊಂಡು ಬಂದ್ಬಿಡ್ತಾನೆ. ಅಂದ್ರೆ ಎಷ್ಟೇ ದೊಡ್ಡದಾದಂತಹ ಸಮಸ್ಯೆ ಇದ್ದಾಗ್ಲೂ, ಎಷ್ಟೇ ದೊಡ್ಡದಾದಂತಹ ನಮ್ಮ ಜೀವನದಲ್ಲಿ ಒಂದು ಬಿರುಗಾಳಿ, ಒಂದು ಸುಂಟರ ಗಾಳಿ ಎದ್ದಿದೆ. ಸುಂಟರ ಗಾಳಿ, ಬಿರುಗಾಳಿ ಅಂದ್ರೆ ಅದು ದಿಕ್ಕು ದಶೆ ಗೊತ್ತಿರೋದಿಲ್ಲ. ಯಾವಾಗ ಯಾವ ಕಡೆ ತಿರುಗುತ್ತೆ, ಎಷ್ಟು ವೇಗದಲ್ಲಿ ಹೋಗುತ್ತೆ, ಯಾವೆಲ್ಲ ವ್ಯವಸ್ಥೆಗಳನ್ನ ಅದು ಹದಗೆಡಿಸುತ್ತೆ, ಏನೆಲ್ಲ ನಷ್ಟ ಮಾಡುತ್ತೆ ಅಂತಾನೆ ಗೊತ್ತೇ ಇರೋದಿಲ್ಲ. ಹಾಗೆ ಅಂದ್ರೆ ಏನಾಗ್ಬಹುದು ಮುಂದೆ ಅಂತಾನೆ ಅರ್ಥ ಆಗೋದಿಲ್ಲ. ಆ ರೀತಿನಲ್ಲಿ ನಮ್ಗೆ ಬರುವಂತಹ ಸಮಸ್ಯೆಗಳು ನಮ್ಮನ್ನ ಎಲ್ಲಿ ತಗೊಂಡೋಗಿ ಎಸೆಯುತ್ತೆ ಅಂತ ಗೊತ್ತಾಗದಂತ ಭೀಕರವಾದಂತ ಬಿರುಗಾಳಿ ಆಗಿ ಬರ್ಬೋದು. ಸಮಸ್ಯೆಗಳು, ವಿಘ್ನಗಳು ಬರಬಹುದು. ಆದ್ರೆ ಪರ್ವತದಂತೆ ಇರುವಂತಹ ಒಂದು ಬೃಹದಾಕಾರದ ಒಂದು ಪರ್ವತ ಅಂದ್ರೆ ದೊಡ್ಡ ಕಲ್ಲು, ಅಂತಹ ಸಮಸ್ಯೆಯನ್ನ ಅರ್ಥಾತ್ ಬಡಿ ಬಾತ್ ಕೋ ಛೋಟಾ ಸಾ ಖಿಲೋನಾ ಬನಾಯ್ ಅಂತ ದೊಡ್ಡ ಸಮಸ್ಯೆ, ದೊಡ್ಡ ಪರ್ವತವನ್ನ ಏನ್ ಮಾಡೋದು, ದೊಡ್ಡ ವಿಷಯವನ್ನ ಸಣ್ಣ ಒಂದು ಆಟಿಕೆಯಂತೆ, ಛೋಟಾ ಸಾ ಖಿಲೋನಾ ಬನಾಯ್ ಖೇಲ್ ರೀತಿ ಸೇ
सदा पार किया, वह बड़ी बात को सदा हल्का बनाए, स्वयं भी हल्के रहे और दूसरों को भी हल्का बनाया, इसको कहते हैं सहनशीलता. ಈಗ ಬ್ರಹ್ಮ ಬಾಬು ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅವ್ರ ಎದುರುಗಡೆ ದೊಡ್ಡ ಪರ್ವತದಂತಹ ಸಮಸ್ಯೆ ಬಂತು. ಆದ್ರೆ ಅವರು ಅದನ್ನ ಒಂದು ಚಿಕ್ಕ ಆಟ ಆಡುವಂತಹ ಒಂದು ಆಟಿಕೆಯಂತೆ ಅದನ್ನ ನೋಡಿದ್ರು, ಒಂದು ಆಟದ ಸಾಮಾನಂತೆ ನೋಡಿದ್ರು ಮತ್ತು ಅದನ್ನ ಗೆದ್ರು, ದಾಟಿದ್ರು ಆ ಸಮಸ್ಯೆಯನ್ನ. ಬಹು ದೊಡ್ಡದಾಗಿರ್ತಕ್ಕಂತಹ ವಿಷಯಗಳು ಅವ್ರ ಎದುರುಗಡೆ ಬಂದ್ರು, ಅದು ಅತಿ ಸಾಧಾರಣವಾದಂತಹ ವಿಷಯ ಅನ್ನುವಂತೆ ಅದನ್ನ ಈಸಿಯಾಗಿ ತಗೊಂಡ್ರು. ಈಸಿಯಾಗಿ ಅಂದ್ರೆ ಬಹಳ ಸರಳವಾಗಿ ತಗೊಂಡು ಆ ಸಮಸ್ಯೆಯನ್ನೇ ಸರಳೀಕರಣ ಮಾಡ್ಬಿಟ್ರು, ಅದನ್ನೇ ಸುಲಭ ಮಾಡ್ಬಿಟ್ರು. ಇದಕ್ಕೆ ಕರೆಯಲಾಗುತ್ತೆ ಸಹನಶೀಲತೆ. ಅಂದ್ರೆ ಸಮಸ್ಯೆ ದೊಡ್ಡದೇನೆ, ಆದ್ರೆ ಅದನ್ನ ತಗೊಳ್ಳುವ ರೀತಿನಲ್ಲಿದೆ. ಅದನ್ನ ಚಿಕ್ಕದಾಗಿನೂ ತಗೋಬಹುದು, ದೊಡ್ಡದಾಗಿನೂ ತಗೋಬಹುದು. ಬ್ರಹ್ಮ ಬಾಬು ಅವ್ರು ಏನ್ ಮಾಡಿದ್ರು, ಕಷ್ಟವನ್ನ ಅಥವಾ ದೊಡ್ಡದನ್ನ ಸಣ್ಣದಾಗಿ ಸುಲಭವಾಗಿ ಪರಿವರ್ತಿಸಿದ್ರು. ಅಂದ್ರೆ ಆ ಭಾವನೆಯಿಂದ ಆ ರೂಪದಲ್ಲೇ ಅದನ್ನ ರಿಸೀವ್ ಮಾಡ್ಕೊಂಡ್ರು. ಚಿಕ್ಕದಾಗಿರ್ತಕ್ಕಂಥ ಕಲ್ಲನ್ನ ಕೆಲವು ಸಲ ನಾವೇನ್ ಮಾಡ್ತೀವಿ, ಸಣ್ಣ ಸಮಸ್ಯೆ ಚಿಕ್ಕ ಕಲ್ಲು ಅದನ್ನ ನಾವೇ ಏನ್ ಮಾಡ್ತೀವಿ, ದೊಡ್ಡ ಪರ್ವತ ಮಾಡ್ಕೊಂಡ್ ಬಿಡ್ತೀವಿ. ಅಂದ್ರೆ ಅದು ನಾವ್ ಏನೋ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಬ್ರಹ್ಮ ಬಾಬು ಅವ್ರು ಏನ್ ಮಾಡಿದ್ರು, ದೊಡ್ಡದಾಗಿರ್ತಕ್ಕಂತಹ ಕಲ್ಲು ಪರ್ವತವನ್ನ ಚಿಕ್ಕ ಕಲ್ಲು, ಚಿಕ್ಕ ಬಾಲನ್ನಾಗಿ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಅದು ನಮ್ಮ ಯೋಚಿಸುವ ಕಲೆಯಲ್ಲಿದೆ. ದೊಡ್ಡದನ್ನ ಸಣ್ಣದಾಗಿ ಮಾಡ್ಕೊಳ್ಳೋದು, ನಮ್ಮ ಸಮಸ್ಯೆಯನ್ನ, ಸಣ್ಣ ಸಮಸ್ಯೆಯನ್ನ ದೊಡ್ಡ ರೂಪ ಕೊಡೋದು, ಇದೆಲ್ಲ ನಮ್ಮ ಯೋಚನೆಗಳಲ್ಲಿರುತ್ತೆ. ವಿಸ್ತಾರವನ್ನು ಸಾರ್ಮೆಲಾಯ ಯಹ ಸಹನಶೀಲತಾ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಸಮಸ್ಯೆಗಳು ದೊಡ್ಡದಾಗಿತ್ತು, ಸಮಸ್ಯೆ ಹಾಗೆ ಅಲ್ವಾ, ಅದೇನಾಗುತ್ತೆ, ಸಾಂಕ್ರಾಮಿಕ ರೋಗದಂಗೆ 1ರಿಂದ 10, 10ರಿಂದ 100 ಅದು ಹರಡ್ತಾ ಇರುತ್ತೆ. ಆ ಹರಡ್ತಾ ಇರ್ತಕ್ಕಂಥದನ್ನ ಏನ್ ಮಾಡಿದ್ರು ಬ್ರಹ್ಮ ಬಾಬಾ, ಸಾರಾಂಶದಲ್ಲಿ ತಂದ್ರು. ಅಂದ್ರೆ ಅದು ಏನು ಇಲ್ಲ ಅನ್ನುವಂತೆ ಯಾವಾಗ ಅವ್ರು ಯೋಚಿಸ್ತಾರೋ ಆಗ ಅದು ಸಾರದಲ್ಲಿ ಬಂದ್ಬಿಡುತ್ತೆ. ಓ, ಆ ಸಮಸ್ಯೆ ಹಾಗೂ ಆಯ್ತು, ಅವ್ರು ಹೀಗೂ ಮಾಡಿದ್ರು, ಅದು ಹಂಗಾಯ್ತು ಅಂತ ನಮ್ಮ ಮನಸ್ಸಿನಲ್ಲಿ ಯಾವಾಗ ಅದಕ್ಕೆ ಮಹತ್ವ ಕೊಡ್ತೀವಿ, ಮನಸ್ಸಿನಲ್ಲಿ ಆ ಸಮಸ್ಯೆ ಬಹಳ ದೊಡ್ಡದು ಅಂತ ಭಾವಿಸ್ತೀವಿ, ಮತ್ತು ಮನಸ್ಸಿನಲ್ಲಿ ಯಾವಾಗ ಇದರಿಂದ ಏನಾಗುತ್ತೋ, ಹಾಗಾಗುತ್ತೋ, ಹೀಗಾಗುತ್ತೋ ಅಂತ ನಮ್ಮ ಮನಸ್ಸಿನಲ್ಲಿ ಯಾವಾಗ ಅದ್ರ ಬಗ್ಗೆ ಜಾಸ್ತಿ ಪ್ರಶ್ನೆಗಳು, ಯೋಚನೆಗಳು ಮತ್ತು ಮಾತಿನಲ್ಲಿ ವರ್ಣನೆಗಳು ಇವೆಲ್ಲ ಬರುತ್ತೋ ಆಗ ಆ ಸಮಸ್ಯೆಗೆ ನಾವು ದೊಡ್ಡ ರೂಪ ಕೊಡ್ತಾ ಹೋದ್ವಿ, ಪರ್ವತ ಮಾಡ್ತಾ ಹೋದ್ವಿ ಅಂತ. ಆ ಸಮಸ್ಯೆನ ಅವ್ರಿವ್ರ ಮುಂದೆ ಹೇಳೋದು, ಅದನ್ನ ವಿರೋಧ ಮಾಡೋದು, ಅದಕ್ಕೆ ಪ್ರತಿಕ್ರಿಯೆ ಮಾಡೋದು, ಅದನ್ನ ಹೆಚ್ಚಿಸ್ತಾ ಹೋಗೋದು, ಆತರ ಮಾಡ್ಬಿಟ್ರೆ ಅದು ಸಮಸ್ಯೆನ ಪರ್ವತ ಮಾಡ್ದಂಗಾಯ್ತು. ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚಿಸ್ಲಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ, ಅವ್ರಿವ್ರ ಮುಂದೆ ವರ್ಣಿಸ್ಲಿಲ್ಲ, ಅದನ್ನ ಥಿಂಕ್ ಮಾಡ್ಲಿಲ್ಲ ಅಂದ್ರೆ ಆ ಪರ್ವತವನ್ನು ನೀವು ಒಂದು ಸಣ್ಣ ಹುಲ್ಲು ಕಡ್ಡಿ ಅಥವಾ ಕಲ್ಲಿನಂಗೆ ಒಂದು ಚಿಕ್ಕ ಬಾಲ್ ಮಾಡ್ದಂಗೆ. ಆ ರೀತಿ ಬ್ರಹ್ಮ ಬಾಬು ಅವ್ರು ಏನ್ ಮಾಡಿದ್ರು, ಸಮಸ್ಯೆಗಳನ್ನ, ದೊಡ್ಡ ಸಮಸ್ಯೆಯನ್ನ ದೊಡ್ಡ ಪರ್ವತದಂತೆ ಬಂದಿದ್ದನ್ನ ಚಿಕ್ಕದನ್ನಾಗಿ ಮಾಡಿದ್ರು, ಸಾರದಲ್ಲಿ ತಂದ್ಬಿಟ್ರು. ವಿಸ್ತಾರ್ करना अर्थात पहाड़ बनाना, लेकिन विस्तार में ना जाए, नथिंग न्यू का ಫುಲ್ ಸ್ಟಾಪ್ಸ್. ಆದ್ರೆ ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ವಿಸ್ತಾರದಲ್ಲಿ ಹೋಗ್ಲಿಲ್ಲ. ಆ ಬಂದ ಸಮಸ್ಯೆಯನ್ನ ನಥಿಂಗ್ ನ್ಯೂ, ಇದೇನು ಹೊಸದಲ್ಲ ಈ ಪ್ರಪಂಚದಲ್ಲಿ. ಹೇಳ್ತಾರಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಖಗ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತ. ಒಂದು ಕಾಡಿನಲ್ಲೋ ಬೆಟ್ಟದ ಮೇಲೋ ಒಂದು ಮನೆ ಮಾಡ್ಕೊಂಡು, ಗುಡಿಸಲು ಮಾಡ್ಕೊಂಡು, ಅಲ್ಲಿ ಯಾವ್ದಾದ್ರು ಕಾಡು ಪ್ರಾಣಿಗಳು ಬರಬಾರ್ದು ಅಂತ ಹೆದರಿದ್ರೆ ಹೆಂಗೆ? ಕಾಡಾದ್ಮೇಲೆ ಕಾಡು ಪ್ರಾಣಿಗಳು ಬಂದೇ ಬರುತ್ತಲ್ವಾ. ಹಾಗೆ ಈ ಪ್ರಪಂಚ ಅನ್ನೋದು ಒಂದು ಕಾಡು. ಇಲ್ಲೂ ಸಹ ಅನೇಕ ನಮ್ಗೆ ಈ ಸಮಸ್ಯೆಗಳಂತಕ್ಕಂಥ ಮೃಗಗಳು, ಹಿಂಸೆ ಮಾಡುವ ಮೃಗಗಳು ಬರ್ತಾ ಇರುತ್ತೆ. ಅನ್ನು ಬರಬಾರದು ಅಂದ್ರೆ ಅതെಂಗೆ? ಸಮುದ್ರದ ಬಳಿ ಹೋಗ್ಬಿಟ್ಟು ಅಲೆಗಳು ಬರಬಾರದು ಅಂದ್ರೆ ಹೇಗೆ? ಈ ರೀತಿನಲ್ಲಿ ಬ್ರಹ್ಮ ಬಾಬುರವ್ರು ಇದೇನು ಹೊಸದಲ್ಲ ಅಂತ ಅಲ್ಲಿಗೆ ಫುಲ್ ಸ್ಟಾಪ್, ಅಂದ್ರೆ ಅಲ್ಲಿಗೆ ಅದನ್ನ ಪೂರ್ಣ ವಿರಾಮ. ನೋಡಿ, ಫುಲ್ ಸ್ಟಾಪ್ ಅನ್ನೋ ಪದ ಈ ಸಾಮಾನ್ಯವಾಗಿ ಬೇರೆಲ್ಲೂ ಇದು ಬಳಸ್ಲಿಕ್ಕಿಲ್ಲ, ಬಾಬುರವರು ಪದೇ ಪದೇ ಬಳಸ್ತಾರೆ. ಅಂದ್ರೆ ನಮ್ಮ ಮನಸ್ಸು ಏನ್ ಮಾಡುತ್ತೆ, ಒಂದು ಸಮಸ್ಯೆ ಅನ್ನುವಂತಹ ಕಲ್ಲು ಒಂದು ಶಾಂತವಾದಂತಹ ಒಂದು ಸರೋವರದಲ್ಲಿ ಒಂದು ಕಲ್ಲೆಸೆದ್ರೆ ನೀರಿನಲ್ಲಿ ಅದು ಹೇಗೆ ಅದರ ಪ್ರಕಂಪನಗಳು ಹರಡ್ಕೊಳ್ತಾ ಹೋಗುತ್ತೆ, ನೀರು ಅಲುಗಾಡುತ್ತೆ. ಆ ಪ್ರಕಾರದಲ್ಲಿ ನಮ್ಮ ಪ್ರಶಾಂತ ಮನಸ್ಸಿನಲ್ಲಿ ಈ ಸಮಸ್ಯೆಗಳು ಒಂದು ಕಲ್ಲು ಬೀಳ್ತಾ ಹೋದಂಗೆ ಏನಾಗುತ್ತೆ, ಮನಸ್ಸು ಕದಡಿ ಹೋಗುತ್ತೆ. ಆದ್ರೆ ನಾವು ಆ ಪ್ರಶ್ನೆ ಅನ್ನುವಂತ, ಸಮಸ್ಯೆ ಅನ್ನುವಂತ ಕಲ್ಲನ್ನ ನಮ್ಮ ಮನಸ್ಸಿಗೆ ತಗೊಳಕ್ಕೆ ಬಿಡಬಾರದು.
ಅಂದ್ರೆ ನಮ್ಮ ಒಳ ಮನಸ್ಸಿಗೆ ಅದು ಸ್ವೀಕಾರನೇ ಆಗ್ಬಾರ್ದು. ಈ ಸಮಸ್ಯೆ ಯಾರೋ ಅವ್ರು ತಂದಿದ್ದಾರೆ, ಅದು ಆ ಕರ್ಮಕ್ಕೆ ಅವ್ರು ಹೊಣೆ ಆಗ್ತಾರೆ, ನನಗೇನಾಗೋದಿಲ್ಲ. ಬೇರೆಯವ್ರು ಏನೆಲ್ಲ ನನಗ್ ತೊಂದ್ರೆ ಮಾಡ್ತಾರೆ ಅಂತ ಯೋಚಿಸೋಕ್ ಬದಲು, ನನಗೆ ಭಗವಂತ ಏನೆಲ್ಲ ನನ್ ಜೊತೆಲಿದ್ದು ಭಗವಂತ ಏನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಪಾಸಿಟಿವ್ ಆಟಿಟ್ಯೂಡ್ ಕಡೆ ಗಮನ ಕೊಡ್ತಾ ಹೋದ್ರೆ, ನಮ್ಮ ಪ್ಲಸ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋದ್ರೆ, ನಾವು ಇತರವಾದಂತ ಬೇರೆ ಬೇರೆ ಆಗಿರ್ತಕ್ಕಂಥ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅದು ಶಕ್ತಿಯನ್ನ ಕಳ್ಕೊಂಡ್ಬಿಡುತ್ತೆ, ಅದು ನಿರ್ಬಲ ಆಗ್ಬಿಡುತ್ತೆ. ಅಂದ್ರೆ ನಾವೇ ಅದಕ್ಕೆ ಬಲ ಕೊಡೋದು ಬರ್ತಕ್ಕಂಥ ಸಮಸ್ಯೆಗಳಿಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಅವುಗಳ ಕಡೆ ಗಮನ ಕೊಡ್ಲಿಲ್ಲ. ಅವುಗಳಿಗೆಲ್ಲ ಏನ್ ಮಾಡಿದ್ರು, ಫುಲ್ ಸ್ಟಾಪ್ ಹಾಕಿದ್ರು. ಇಸ್ಕೋ ಕಹತೆ ಹೇ ವಿಸ್ತಾರ್ಕೋ ಸಾರ್ಮೇಲಾನ. ಅದನ್ನ ಬಿಟ್ಬಿಡಿ, ಹೋಗ್ಲಿ ಬಿಡಿ ಅಂತೀವಿ ತಾನೆ. ಯಾರೋ ಏನೋ ಮಾಡ್ತಿದ್ದಾರೆ, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂದ್ರೆ ಇನ್ನೊಬ್ರು ಏನ್ ಹೇಳ್ತಾರೆ ಬುದ್ಧಿವಂತರು, ಹೋಗ್ಲಿ ಬಿಟ್ಬಿಡಿ, ನಿಮ್ದೇನಿದೆಯೋ ಅದ್ ನೀವು ನೋಡ್ಕೊಳ್ರಿ ಸಾಕು, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತ ಒಂದು ಸಾಧಾರಣ ಆಡು ಭಾಷೆನಲ್ಲೇ ಸಾಂಪ್ರದಾಯಿಕವಾಗಿ ಒಬ್ರಿಗೊಬ್ರು ಹೇಳ್ತೀವಲ್ಲ, ಅಷ್ಟನ್ನ ನಾವು ಮಾಡಿದ್ರು ಸಾಕು. ಸಮಸ್ಯೆಗಳು ಅವರು ಇವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನೀವ್ ಹೆಂಗ್ ಮುನ್ನಡೀತಾ ಇದ್ರೆ ಹಾಗೆ ಮುನ್ನಡೀರಿ ಅಂತ ಸಾಮಾನ್ಯ ಭಾಷೆನಲ್ಲಿ ಹೇಳ್ತೀವಲ್ಲ. ಇದಕ್ಕೆ ಹೇಳಲಾಗುತ್ತೆ ಇಸ್ಕೋ ಕಹತೆ ಹೇ ವಿಸ್ತಾರ್ಕೋ ಸಾರ್ಮೇಲಾನ. ಇದನ್ನ ವಿಸ್ತಾರವನ್ನು ಸಾರದಲ್ಲಿ ತರೋದು ಅಂತ ಹೇಳಲಾಗುತ್ತೆ. ಸಹನಶೀಲರಾಗಿರ್ತಕ್ಕಂತಹ ಶ್ರೇಷ್ಠ ಆತ್ಮಗಳು ಅವರು ಸದಾ ಜ್ಞಾನ ಮತ್ತು ಯೋಗದ ಸಾರದಲ್ಲಿ ಸ್ಥಿತರಾಗಿರ್ತಾರೆ. ಸಹನಶೀಲರಾದ ಶ್ರೇಷ್ಠ ಆತ್ಮಗಳ ಬಗ್ಗೆ ಬಾಬಾ ಹೇಳ್ತಾರೆ, ಅವ್ರು ಹೇಗಿರ್ತಾರೆ, ಜ್ಞಾನ ಮತ್ತು ಯೋಗದ ಸಾರ ಸ್ಥಿತಿಯಲ್ಲಿರ್ತಾರೆ. ಅಂದ್ರೆ ಜ್ಞಾನ ಯೋಗದ ಒಂದು ಸಾರ, ಅಂದ್ರೆ ಮುಖ್ಯವಾದ ಸಾರ, ಆ ಸ್ಥಿತಿಯಲ್ಲಿ ಇರ್ತಾರೆ. ಈಗ ಸಾರ ಅಂದ್ರೇನು, ತುಪ್ಪ, ಹಸು ಆಯ್ತು, ಹಾಲಾಯ್ತು, ಮೊಸರಾಯ್ತು, ಕಡದಾಯ್ತು, ಬೆಣ್ಣೆ ಆಯ್ತು, ಅದನ್ನ ಕಾಯಿಸಿ ಸಾರ ತುಪ್ಪ ಎಷ್ಟೋ ವರ್ಷಗಳು ನೀವು ಹಾಗೆ ಇಟ್ರು ಹಾಗೆ ಇರುತ್ತೆ. ಆ ರೀತಿನಲ್ಲಿ ಸಹನಶೀಲರಾದಂತ ಆತ್ಮ ಪರಿಸ್ಥಿತಿಯ ಬಗ್ಗೆ ವಿಸ್ತಾರದಲ್ಲಿ ಹೋಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾನೇನು ಜ್ಞಾನ ಯೋಗದ ಸಾರವಾದ ಸ್ಥಿತಿಯಲ್ಲಿ ಸ್ಥಿತನಾಗ್ಬೇಕು, ತನ್ನ ಯೋಗ ಜ್ಞಾನದ ಸಾರಾಂಶದ ಸ್ಥಿತಿಯಲ್ಲಿ ತಮ್ಮನ್ನ ತಾವು ಹೇಗೆ ಸ್ಥಿತ ಮಾಡ್ಕೋಬೇಕು ಅಂತ ನೋಡ್ತಾರೆ. ಈ ಪ್ರಕಾರ ವಿಸ್ತಾರವನ್ನ, ಸಮಸ್ಯೆಯನ್ನ, ವಿಘ್ನಗಳನ್ನ ಸಾರದಲ್ಲಿ ತರತಕ್ಕಂತಹದ್ದು ಕೆಲಸವನ್ನ ಬ್ರಹ್ಮ ಬಾಬೋರ್ ಮಾಡಿದ್ರು. ಹೀಗೆ ವಿಸ್ತಾರವನ್ನ, ಸಮಸ್ಯೆಯನ್ನ, ವಿಘ್ನಗಳನ್ನ, ವಿಸ್ತಾರವಾದಂತ ಸಮಸ್ಯೆಗಳು ಮತ್ತು ವಿಘ್ನಗಳನ್ನ ಸಾರ ರೂಪದಲ್ಲಿ ಬ್ರಹ್ಮ ಬಾಬರವರು ತಂದ್ಕೊಂಡು ಅದನ್ನ ಸಹನೆ ಮಾಡಿ ಎದುರಿಸಿದ್ರು. ಹೇಗೆ ಬಹಳ ಉದ್ದವಾದಂತಹ ದೀರ್ಘವಾದಂತಹ ದಾರಿ ಇರುತ್ತೆ, ಬಹಳ ದೂರದ ದಾರಿಯನ್ನ ಕ್ರಮಿಸುವಾಗ ಏನಾಗುತ್ತೆ, ಸಮಯ ಜಾಸ್ತಿ ಹೋಗುತ್ತೆ ಅಲ್ವಾ. ಯಾವ್ದಾದ್ರು ಒಂದು ಊರ್ಗ್ ಹೋಗ್ಲಿಕ್ಕೆ 2-3 ದಾರಿಗಳಿರುತ್ತೆ. ನಾವು ದೀರ್ಘವಾದಂತಹ ದೂರದ ಮಾರ್ಗವನ್ನ ನಾವು ಫಾಲೋ ಮಾಡಿದ್ರೆ ಶಕ್ತಿಗಳೆಲ್ಲ ಸಮಾಪ್ತಿ ಆಗುತ್ತೆ, ಅಂದ್ರೆ ಶಕ್ತಿಗಳು ಹೆಚ್ಚು ಖರ್ಚಾಗುತ್ತೆ ಅಲ್ವಾ. ಈಗ ನಾವು ಮೌಂಟ್ ಅಬುಗೆ ಹೋಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ನಾವು ಮೊದ್ಲು ಟ್ರೈನ್ ನೋಡ್ತೀವಿ. ಯಾವ ಟ್ರೈನ್ ಕಡಿಮೆ ಅವಧಿಯಲ್ಲಿ, ಕಡಿಮೆ ಡ್ಯೂರೇಷನ್ ಅಲ್ಲಿ, ಕಡಿಮೆ ಅವಧಿಯಲ್ಲಿ ಮೌಂಟ್ ಅಬುವನ್ನ ತಲುಪುತ್ತೆ ಅಂತ ನೋಡ್ತೀವಿ. ಕೆಲವೊಂದು ಟ್ರೈನ್ ಏನ್ ಮಾಡುತ್ತೆ, ಸೀದಾ ಈ ಕಡೆ ಹುಬ್ಬಳ್ಳಿ ಮೀರಜ್ ಮೇಲೆ ಹೋಗ್ಬಿಡುತ್ತೆ. ಅದು ನಮ್ಗೆ ಶಾರ್ಟ್ ಆದಂತ ಮಾರ್ಗ, ಸುಲಭವಾಗಿ ನಾವು ಹೋಗ್ಬಿಡ್ತೀವಿ ಅಂತ. ಇನ್ನು ಕೆಲವು ಏನಾಗುತ್ತೆ, ಈ ಕಡೆ ಬಳ್ಳಾರಿ, ಗುಂಟ್ಕಲು, ಆಂಧ್ರ ಆ ಕಡೆ ಎಲ್ಲ ಸುತ್ತಾಕೊಂಡು ಹೋಗುತ್ತೆ. ಅದು ನಮ್ಗೆ ಕೆಲವು ಗಂಟೆಗಳು ಲೇಟ್ ಆಗುತ್ತೆ. ಲೇಟ್ ಆಗೋದಾದ್ರೆ ಬೇಡ ಅಂತ ನಾವು ಶಾರ್ಟ್ ಕಟ್ ಹುಡುಕ್ತೀವಿ ತಾನೆ. ಆ ರೀತಿನಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ನಾವು ಸುಮ್ನೆ ದಾರಿಯನ್ನ ಉದ್ದಗಲ ಮಾಡಿ ಬೆಳೆಸ್ಕೋಬಾರ್ದು. ಅಂದ್ರೆ ನಮ್ಮ ಗುರಿ ತಲುಪಬೇಕಾದ್ರೆ ದಾರಿ ಶಾರ್ಟ್ ಆಗಿರ್ಬೇಕು, ಸುಗಮವಾಗಿರ್ಬೇಕು. ಈ ಸಮಸ್ಯೆಗಳನ್ನ ದೊಡ್ಡದ್ ಮಾಡ್ಕೊಳ್ತಾ ಹೋಗೋದು ಅಂದ್ರೆ ಸುತ್ತಾಕೊಂಡು ನಮ್ಮ ಎನರ್ಜಿಯನ್ನ, ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಂಡು ಗುರಿ ತಲುಪಲಿಕ್ಕೆ ಪ್ರಯತ್ನ ಮಾಡ್ದಂಗೆ. ಅದಕ್ಕೆ ಸುತ್ತಾಕುವ ದಾರಿ ಬಿಟ್ಬಿಡಿ, ನೀವು ಸಮಸ್ಯೆಗಳ ದಾರಿ ಬಿಟ್ಬಿಡಿ, ನೀವು ಅದನ್ನ ಮನಸ್ಸಿನಿಂದ ತೆಗೆದ್ಬಿಡಿ. ಹೀಗೆ ಅಂದ್ರೆ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಮನಸ್ಸಿನಿಂದ ತೆಗೆದ್ಬಿಡಿ ಅಂದ್ರೆ ಆ ಸಮಸ್ಯೆಗಳಿಂದ ನಾವು ಪಲಾಯನ ಮಾಡ್ತಿದೀವಿ ಅಂತಲ್ಲ. ಅದಕ್ಕೆ ಏನ್ ನೀವು ಪುರುಷಾರ್ಥ ಮಾಡ್ಬೇಕೋ ಮಾಡಿ, ಆದ್ರೆ ಆ ಬಗ್ಗೆ ಯೋಚಿಸುವುದನ್ನ, ಎನರ್ಜಿ ವೇಸ್ಟ್ ಮಾಡುವುದನ್ನ ಮತ್ತು ಮಾನಸಿಕವಾಗಿ ದುಃಖಿತರಾಗಿ ಮನಸ್ಸು ಬಾಡಿ ಹೋಗುವುದನ್ನ ನಿಲ್ಲಿಸಿ. शक्तियां बाबा ಹೇಳ್ತಾರೆ, या जैसे लंबा रास्ता पार करने समय शक्तियां समाप्त हो जाती है, अर्थात ज्यादा यूज होती है,
ಐಸೆ ವಿಸ್ತಾರ್ ಹೇ ಲಂಬಾ ರಾಸ್ತಾ ಪಾರ್ ಕರ್ನಾ. ಹೀಗೆ ದೂರ ಅಂತಕ್ಕಂತಹದ್ದು, ವಿಸ್ತಾರದಲ್ಲಿ ನಾವು ಸಮಸ್ಯೆಗಳ ವಿಸ್ತಾರದಲ್ಲಿ ಹೋಗೋದು ಅಂದ್ರೇನೆ ದೂರದ ದಾರಿಯನ್ನ ನಾವು ಹುಡುಕೊಳ್ಳೋದು. ಸಾರ್ಹೇ ಶಾರ್ಟ್ ಕಟ್ ರಾಸ್ತಾ ಪಾರ್ ಕರ್ನಾ. ಮತ್ತು ನಾವು ಜೀವನದ ಸಮಸ್ಯೆಗಳನ್ನ ನಾವು ಅದರ ಸಾರವನ್ನ ನೋಡೋದು. ಅಂದ್ರೆ ಹೀಗಿದೆ, ನಾವ್ ಹೀಗಿರ್ಬೇಕು, ಅದು ಪರಿಸ್ಥಿತಿ ಹೀಗಿದೆ, ಸಮಸ್ಯೆ ಹೀಗಿದೆ, ಆ ಸಮಸ್ಯೆ ಹೇಗಿದೆ ಅಂತ ಅದ್ರಲ್ಲಿ ಡೀಟೇಲ್ ಆಗಿ ಹೋಗ್ಬಿಡಿ. ಒಂದ್ಸಲ ಗೊತ್ತಾಯ್ತಲ್ಲ ಏನೋ ಬರ್ತಾ ಇದೆ ಸಮಸ್ಯೆ, ಇದು ಈ ತರ ಸಮಸ್ಯೆ ಇದೆ ಅಂತ, ಅದು ಗೊತ್ತಾದ ತಕ್ಷಣ ನಾನು ಹೇಗಿರ್ಬೇಕು ಅವಾಗ ಅನ್ನೋದು ನಾವು ಉತ್ತರ ಹುಡುಕ್ಬೇಕು. ಪ್ರಶ್ನೆ ಬಂದಾಗ ನಾವು ಪ್ರಶ್ನೆಗಳನ್ನೇ ಹಾಕಿದ್ರೆ, ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲೆಲ್ಲ ಅಟೆಂಡ್ ಆಗಿರ್ತಿಲ್ಲ, ಕ್ವಶನ್ ಕೊಟ್ಟಿರ್ತಾರೆ, ನೀವು ಕ್ವಶನ್ ಹಾಕಿದ್ರೆ ಅವ್ರು ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಆನ್ಸರ್ ಮಾಡ್ಬೇಕಲ್ವಾ. ಹಾಗೆ ನಮ್ಗೆ ಜೀವನ ಅನ್ನೋದು ಪ್ರಶ್ನೆಗಳನ್ನ ಕೊಡ್ತಾ ಇರುತ್ತೆ. ನಾವು ಸಹ ಅದ್ಯಾಕೆ ಹಂಗ್ ಮಾಡ್ಬೇಕು, ಇದ್ಯಾಕೆ ಹಿಂಗ್ ಮಾಡ್ಬೇಕು ಅಂತ ನಾವು ಪ್ರಶ್ನೆ ಹಾಕಿದ್ರೆ ನಮ್ಗೆ 0 ಸಿಗುತ್ತೆ. ಕ್ವಶನ್ ಪೇಪರ್ ಅಂದ್ರೇನೆ ಅದು ಪ್ರಶ್ನೆ ಕೇಳುತ್ತೆ, ನಾವು ಆನ್ಸರ್ ಮಾಡ್ಬೇಕು. ಅದರಿಂದ ಸಮಸ್ಯೆ ಹೀಗಿದೆ ಅಂದ್ರೆ ನಾನ್ ಹೇಗಿರ್ಬೇಕು ಅಂತ ಆನ್ಸರ್ ಮಾಡ್ಬೇಕು. ನಾನ್ ಹೇಗಿರ್ಬೇಕು, ಆ ಸಮಯದಲ್ಲಿ ನಾನು ತೃಪ್ತಾತ್ಮನಾಗಿರ್ಬೇಕು, ಫುಲ್ ಸ್ಟಾಪ್ ಇಡ್ಬೇಕು, ಪರಚಿಂತನೆ ಮಾಡಬಾರ್ದು, ವಿಸ್ತಾರದಲ್ಲಿ ಹೋಗ್ಬಾರ್ದು. ಇದೆಲ್ಲ ಆನ್ಸರ್. ಪ್ರಾಕ್ಟಿಕಲ್ ಆಗಿ ಆನ್ಸರ್ ಅಂದ್ರೆ ಇಲ್ಲಿ ಬರೆಯೋದಿರೋದಿಲ್ಲ, ಆ ಸ್ವರೂಪದಲ್ಲಿ ನಾವು ಬರಬೇಕು. ಇದು ಕೇಳಲಾಗುತ್ತೆ ಸಾರದಲ್ಲಿ ಬರೋದು, ಫುಲ್ ಸ್ಟಾಪ್ ಹಾಕೋದು ಮತ್ತು ಶಾರ್ಟ್ ಕಟ್ ರಾಸ್ತಾ ಪಾರ್ ಕರ್ನ. ಇದು ಹತ್ತಿರದ ದಾರಿಯಿಂದ ಗುರಿ ತಲುಪೋದು. ನೋಡಿ, ಸಮಸ್ಯೆನ ದೊಡ್ಡದ್ ಮಾಡಿದ್ರೆ ನಮ್ಗೆ ದಾರಿ ದೂರ ಆಗುತ್ತೆ, ಸಮಸ್ಯೆನ ಚಿಕ್ಕದ್ ಮಾಡಿದ್ರೆ ನಮ್ಗೆ ಶಾರ್ಟ್ ಕಟ್ ಆಗಿರುತ್ತೆ. पार दोनों ही करते हैं, लेकिन शॉर्टकट करने वाले समय और शक्तियों की बचत होने कारण निराश नहीं होते. 2 ತರದ ಪುರುಷಾರ್ಥಿಗಳನ್ನ ಹೇಳಿದ್ರಲ್ಲ ಬಾಬಾ ಅವರು. ಕೆಲವರು ಸಮಸ್ಯೆಯನ್ನ ದೊಡ್ಡದ್ ಮಾಡ್ಕೊಂಡು ಹೋಗ್ತಾರೆ, ಇನ್ ಕೆಲವರು ಸಮಸ್ಯೆಯನ್ನ ಫುಲ್ ಸ್ಟಾಪ್ ಕೊಟ್ಟು ಚಿಕ್ಕದ್ ಮಾಡ್ಕೊಂಡು ಶಾರ್ಟ್ ಕಟ್ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಸಮಸ್ಯೆನ ದೊಡ್ಡದ್ ಮಾಡಿ ಹೋಗುವಂತವ್ರಿಗೆ ದೂರದ ದಾರಿ ಆಗುತ್ತೆ, ಅದನ್ನ ಚಿಕ್ಕದ್ ಮಾಡ್ಕೊಂಡು ಹೋಗೋರ್ಗೆ ಏನಾಗುತ್ತೆ, ಹತ್ತಿರದ ದಾರಿ ಆಗುತ್ತೆ. ಆಗ ಅವರಿಬ್ಬರಲ್ಲಿ ಸಮಯ ಮತ್ತು ಶಕ್ತಿ ಎಷ್ಟು ವ್ಯತ್ಯಾಸ ಇರುತ್ತೆ ತಾನೆ. ಶಾರ್ಟ್ ಕಟ್ ಮಾಡ್ಕೊಂಡವ್ರಿಗೆ ಸಮಯ ಮತ್ತು ಶಕ್ತಿ ಏನಾಗುತ್ತೆ, ಬಚಾವ್ ಆಗುತ್ತೆ, ಉಳಿತಾಯ ಆಗುತ್ತೆ. ಅವಾಗ ಅವರಿಗೆ ನಿರಾಶೆ ಆಗೋದಿಲ್ಲ, ಮಾನಸಿಕವಾಗಿ ಅವರಿಗೆ ನಿರಾಶೆಯಲ್ಲಿ ಬರೋದಿಲ್ಲ. ಅವರು ಸದಾ ಆನಂದದಿಂದ ಮೋಜಿನಿಂದ ಅವರು ದಾರಿಯನ್ನ ಕ್ರಮಿಸ್ತಾ ಹೋಗ್ತಾರೆ. ಇದಕ್ಕೆ ಕರೆಯಲಾಗುತ್ತೆ ಸಹನಶೀಲತೆ. ಇಷ್ಟು ಸೂಕ್ಷ್ಮ ಇದೆ. ಏಕೆ ನಮ್ಮ ಪ್ರತಿ ದಿನದ ಇದು ರೆಗ್ಯುಲರ್ ಲೈಫ್ ಅಲ್ಲಿ ಬರ್ತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ನಾವು ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ, ಪ್ರಕೃತಿಯಿಂದ ಮತ್ತು ಘಟನೆಗಳಿಂದ, ಆಗು ಹೋಗುಗಳಿಂದ ನಾವು ಇದನ್ನೆಲ್ಲ ಫೇಸ್ ಮಾಡ್ತಾನೆ ಇರ್ತೀವಿ, ಸಹಿಸ್ಕೋಬೇಕಾಗುತ್ತೆ. ಸಹನೆಯ ಫಲ ಸಿಹಿ ಅಂತ ಹೇಳ್ತಾರೆ ತಾನೆ. ಈ ರೀತಿ ನಾವು ಸಹಿಸ್ಕೊಂಡ್ರೆ ಏನಾಗುತ್ತೆ, ನಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ, ಶಕ್ತಿ ವೇಸ್ಟ್ ಆಗೋದಿಲ್ಲ. ಆಗ ನಮ್ ಉಳಿತಾಯ ಆದಾಗ ನಮ್ಗೆ ಏನಾಗುತ್ತೆ, ಒಂದು ಖುಷಿ ಆಗ್ತಾ ಇರುತ್ತೆ, ಮನಸ್ಸಿಗೆ ಒಂದು ಗೆಲುವು ಸಿಗ್ತಾ ಇರುತ್ತೆ. ಆಗ ನಮ್ಗೆ ನಿರಾಶೆ ಬರೋದಿಲ್ಲ, ಜೀವನದಲ್ಲಿ ಭರವಸೆ ಇನ್ನು ಹೆಚ್ಚುತ್ತಾ ಇರುತ್ತೆ. ಇದಕ್ಕೇನೆ ಸಹನಶೀಲತೆ ಅಂತ ಕರೆಯಲಾಗುತ್ತೆ. ಸಹನಶೀಲತೆಯ ಕೊರತೆ ಇದ್ದವರು, ಸಹನ ಶಕ್ತಿ ಇರ್ತಕ್ಕಂಥವ್ರು ಎಂದಿಗೂ ಸಹ ಗಾಬರಿ ಆಗಲ್ಲ. ಸಹನಶೀಲತೆ ಯಾರಲ್ಲಿ ಇರುತ್ತೆ, ಸಹನಶೀಲತೆ ಅನ್ನೋ ಶಕ್ತಿ ಯಾರಲ್ಲಿ ಇರುತ್ತೆ, ಅವ್ರು ಎಂದು ಗಾಬರಿ ಆಗೋದಿಲ್ಲ. ಅಂದ್ರೆ ಗಾಬರಿ ಆಗ್ತೀವಲ್ಲ ಕೆಲವು ಸಲ, ಅಯ್ಯೋ ಪರಿಸ್ಥಿತಿ ಬಂದಾಗ ಅಯ್ಯೋ ಹೀಗೆಲ್ಲ ಮಾಡ್ತಾರ, ಓ ಇಂಥವ್ರು ಎಷ್ಟು ವರ್ಷದ ಜ್ಞಾನಿಗಳು, ಇವ್ರು ದೊಡ್ಡವರು, ಇವ್ರು ಹೀಗೆ ಯೋಚನೆ ಮಾಡ್ಬಹುದಾ, ಇವ್ರು ಇಷ್ಟು ವರ್ಷದ ಜ್ಞಾನಿಗಳು, ಇವ್ರು ಇಷ್ಟೆಲ್ಲ ಬೇರೆಯವ್ರಿಗೆ ಹೇಳ್ತಾರೆ, ಬೇರೆಯವರಿಗೆ ಎಷ್ಟು ಜನಕ್ಕೆ ಇವ್ರಿಗೆ ತಿದ್ಲಿಕ್ಕೆ ಹೋಗ್ತಾರೆ, ತಾವೇ ಹೀಗ್ ಮಾಡ್ತಾರ, ಈ ತರ ಎಲ್ಲ ಕೆಲವು ಸಲ ಕ್ವೆಶ್ಚನ್ ಬಂದ್ಬಿಡುತ್ತಲ್ಲ. ಸಹನಶೀಲತೆ ಇರ್ತಕ್ಕಂಥವ್ರಿಗೆ ಇಂಥ ಯಾವ ಗಾಬರಿಗಳು ಆಗೋದಿಲ್ಲ. ಅವರು ಸದಾ ಸಂಪನ್ನರಾಗಿರುವ ಕಾರಣ ಜ್ಞಾನದ ಮತ್ತು ಭಗವಂತನ ಧ್ಯಾನದಲ್ಲಿ ಡೀಪ್ ಆಗಿ ಹೋಗ್ತಿರ್ತಾರೆ. ಅಂದ್ರೆ ಅವ್ರ ಕೆಲಸ ಬೇರೆಯವರನ್ನ ತಿದ್ದೋದಲ್ಲ. ಸಹನಶೀಲತೆಯವರಲ್ಲಿ ಏನ್ ವಿಶೇಷತೆ ಇರುತ್ತೆ ಅಂದ್ರೆ, ಬೇರೆಯವ್ರನ್ನ ಅವ್ರು ಸರಿಪಡಿಸಕ್ ಹೋಗೋದಿಲ್ಲ. ನಾನು ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಿದ್ದೀನಿ, ನನಗೆ ಈ ಟೀಚರ್ ಇಂಥ ಕ್ವೆಶ್ಚನ್ ಪೇಪರ್ ಯಾಕೆ ಕೊಟ್ರು ಅಂತ ಹಾಗೆ ಯೋಚನೆ ಮಾಡೋದು ಏನಂತಾರ, ಅವ್ರಿಗೆ ಹುಚ್ಚರಂತಾರಲ್ವಾ. ಹಾಗೆ ನಮ್ಮ ಜೀವನದಲ್ಲಿ ನಾವು ಪರೀಕ್ಷೆಯಲ್ಲಿ ಇದ್ದೀವಿ, ನಮಗೆ ಯಾರಿಂದಲೇ ಪರೀಕ್ಷೆ ಬರ್ಲಿ, ಯಾವುದೇ ಪರೀಕ್ಷೆ ಕ್ವೆಶ್ಚನ್ ಬರ್ಲಿ, ನಮ್ ಕೆಲ್ಸ ಅದಕ್ಕೆ
ಉತ್ತರ ಕೊಟ್ಟು ಮಾರ್ಕ್ಸ್ ಗಳಿಸೋದು. ಅದೇ ಪ್ರಕಾರ ಸಹನಶೀಲತೆ ಇದ್ದಂತವರು ಜೀವನದಲ್ಲಿ ಯಾವುದೇ ಆಂಗಲ್ ನಲ್ಲಿ, ಯಾವುದೇ ವ್ಯಕ್ತಿಗಳಿಂದ, ಯಾವುದೇ ಪರಿಸ್ಥಿತಿನಲ್ಲಿ ಎಂತದೇ ಪ್ರಶ್ನೆ ಬರ್ಲಿ ಅದಕ್ಕೆ ಅವರು ವಿಚಲಿತರಾಗಲ್ಲ, ಗಾಬರಿ ಆಗಲ್ಲ. ಅವರೊಂದು ಸಂಪನ್ನವಾದಂತ ಮನೋಸ್ಥಿತಿಯಲ್ಲಿ ಇರ್ತಾರೆ ಮತ್ತು ಬಂದಂತಹ ಜೀವನದ ಪರೀಕ್ಷೆಗಳನ್ನ ಅವರು ಅದನ್ನು ಫೇಸ್ ಮಾಡೋದು, ಅಂದ್ರೆ ಆ ಸವಾಲುಗಳನ್ನ ಎದುರಿಸೋದು ಯಾವ್ದ್ರ ಮೂಲಕ? ಜ್ಞಾನದ ಮತ್ತು ಯೋಗದ ಆಳದಲ್ಲಿ ಹೋಗಿ ಅದನ್ನ ನಾನು ಯಾವ ಸ್ಥಿತಿಯಲ್ಲಿದ್ದು ಜಯಿಸಬಲ್ಲೆ, ಯಾವ ಜ್ಞಾನದ ಸ್ಥಿತಿಯಲ್ಲಿ, ಯಾವ ಯೋಗಯುಕ್ತವಾದ ಸ್ಥಿತಿಯಲ್ಲಿ, ಸ್ವರೂಪದಲ್ಲಿ ನಾನು ಸ್ಥಿತನಾಗಿದ್ದು ಈ ಪರಿಸ್ಥಿತಿಯನ್ನ ದಾಟಬೇಕು ಅನ್ನೋದನ್ನ ಅವ್ರು ವಿಚಾರ ಮಾಡ್ತಾರೆ. ಒಂದ್ ವೇಳೆ ಪರಿಸ್ಥಿತಿ ಬಂದಾಗ ಗಾಬರಿ ಆದವರು ಘಬರಾನೆ ವಾಲ ಕಭಿ ಗಹರಾಯಿ ಮೇ ನಹಿ ಜಾ ಸಕ್ತಾ. ಗಾಬರಿ ಆಗೋರು ಗೆಹರಾಯಿಯಲ್ಲಿ ಹೋಗ್ಲಿಕ್ಕಾಗಲ್ಲ. ಅಂದ್ರೆ ಗಾಬರಿ ಆಗ್ಬಿಟ್ರೆ ಅವರು ಜ್ಞಾನ ಯೋಗದ ಆಳದಲ್ಲಿ ಹೋಗ್ಲಿಕ್ಕಾಗಲ್ಲ. ಸಾರ್ ವಾಲ ಸದಾ ಭರ್ಪೂರ್ ಹೋತಾ ಹೈ, ಇಸ್ಲಿಯೇ ಭರ್ಪೂರ್ ಸಂಪನ್ನ ಚೀಸ್ ಕಿ ಗೆಹರಾಯಿ ಹೋತಿ ಹೇ. ಎಷ್ಟು ಬಾಬಾ ಅಂತರಂಗದ ಮಾತುಗಳನ್ನೆಲ್ಲ ಹೇಳ್ತಾರೆ. ಸಾರದಲ್ಲಿ ಇರ್ತಕ್ಕಂಥವನು ಯಾವಾಗ್ಲೂ ಅವರು ಭರಿತರಾಗಿರ್ತಾರೆ. ಆದ್ರಿಂದ ಅವರು ಭರ್ಪೂರ್ ಆಗಿರ್ತಾರೆ. ಸಂಪನ್ನವಾದಂತಹ ವಸ್ತು ಯಾವಾಗ್ಲೂ ಆಳವಾಗಿರುತ್ತೆ. ನೋಡಿ, ಸಮುದ್ರ ಎಷ್ಟು ಆಳವಾಗಿರುತ್ತೆ ತಾನೆ. ವಿಸ್ತಾರ ವಾಲ ಖಾಲಿ ಹೋತಾ ಹೇ, ಇಸ್ಲಿಯೇ ಖಾಲಿ ಚೀಸ್ ಸದಾ ಉಚ್ಚಲ್ತಿ ರಹತಿ ಹೇ. ಸಾರ ಇರುವಂತದ್ದು ತುಂಬಿದ್ದು ಕೊಡ ತುಳ್ಕೋದಿಲ್ಲ ಅಂತ ಹೇಳ್ತಾರೆ ತಾನೆ, ಗಾದೆನೇ ಇದೆ. ಖಾಲಿ ಡಬ್ಬ ಜಾಸ್ತಿ ಗಲಾಟೆ ಮಾಡುತ್ತಲ್ವಾ? ಆ ರೀತಿನಲ್ಲಿ ಯಾರು ಸಂಪನ್ನ ಆತ್ಮರಿರ್ತಾರೆ ಅವ್ರದ್ದು ಏನಿರೋದಿಲ್ಲ, ಗಲಾಟೆಗಳು, ಮೇಲ್ತೋರಿಕೆಗಳು ಅಥವಾ ಅದ್ದೂರಿ ವೈಭವಗಳು ಇದೆಲ್ಲ ಅವರಲ್ಲಿ ಕಾಣೋದಿಲ್ಲ. ಏಕೆಂದ್ರೆ ಸತ್ಯ ಯಾವಾಗ್ಲೂ ಸರಳವಾಗಿರುತ್ತೆ, ಸತ್ಯ ಸ್ವಾಭಾವಿಕವಾಗಿರುತ್ತೆ, ಸತ್ಯ ನೇರವಾಗಿರುತ್ತೆ. तो विस्तार वाला ये क्यों, ये क्या, ऐसा नहीं वैसा, ऐसा होना चाहिए, ऐसे संकल्पों में भी उछल रहेगा और वाणी में भी सबके आगे उछलता रहेगा. ಅದರಿಂದ ಸಾರ ಮತ್ತು ವಿಸ್ತಾರ ಇದೆರಡನ್ನ ನಾವು ಯೋಚಿಸ್ಬೇಕು. ನಾವು ಯಾವ್ದ್ರಲ್ಲಿ ಇರ್ಬೇಕು? ಸಾರದಲ್ಲಿ ಇರ್ಬೇಕು. ಅಂದ್ರೆ ಪರಿಸ್ಥಿತಿ ಬಗ್ಗೆ ವಿಸ್ತಾರದಲ್ಲಿ ಹೋಗ್ಬೇಡಿ. ಆ ಪರಿಸ್ಥಿತಿನಲ್ಲಿ ನಾನು ಯಾವ ಜ್ಞಾನ ಮತ್ತು ಯೋಗದ ಸ್ಥಿತಿ ಸ್ವರೂಪದಲ್ಲಿ ಸ್ಥಿತ ಆಗ್ಬೇಕು ಅದನ್ನ ಯೋಚಿಸಿ. ಪರಿಸ್ಥಿತಿ ಬಂದಾಗ ಬಾಬಾವರ ಮುರಳಿಯಲ್ಲಿ ಯಾವ ಜ್ಞಾನದ ಪಾಯಿಂಟ್ ಅನ್ನ ಹೇಳಿದರೆ ಅದನ್ನ ಜ್ಞಾಪಿಸ್ಕೊಂಡು ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕು. ಆದರೆ ವಿಸ್ತಾರದಲ್ಲಿ ಹೋದವ್ರು ಏನ್ ಮಾಡ್ತಾರೆ? ಅದ್ಯಾಕೆ, ಅವ್ರ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ, ಹಂಗಾಗ್ಬಾರ್ದು, ಈ ಸಂಕಲ್ಪಗಳು ಅವರಲ್ಲಿ ಏನಾಗ್ತಾ ಇರುತ್ತೆ? ಒಳಗಿನಿಂದ ಪುಟಿದೇಳ್ತಾ ಇರುತ್ತೆ. ಮತ್ತು ಅವರ ಮಾತುಗಳ ಮೂಲಕನು ಎಲ್ಲರ ಮುಂದೆ ಮಾತನಾಡುವಾಗ ಅದೇ ಪದಗಳೇ ಪುಟಿದೇಳ್ತಾ ಇರುತ್ತೆ. ಅವ್ರ ಜೋ ಹದ್ ಸೆ ಜಾದ ಉಚ್ಚಲ್ತಾ ಇತ್ತು ಕ್ಯಾ ಹೋಂಗ, ಹಾಫ್ತಾ रहेगा. ಈ ರೀತಿನಲ್ಲಿ ಆ ಸಮಸ್ಯೆಗಳ ಒತ್ತಡಕ್ಕೆ ಅವರು ಮಣಿದು ಬಿಡ್ತಾರೆ, ತಲೆಬಾಗ್ಬಿಟ್ಟು. ಆ ಪರಿಸ್ಥಿತಿಗಳು ಹೇಗೆ ಅವರನ್ನ ವಿಚಲಿತರನ್ನಾಗಿ ಮಾಡುತ್ತೆ ಅಂದ್ರೆ ಅವರಿಗೆ ಒಂದೇ ಸಲ BP ರೈಸ್ ಆಗ್ಬಿಡುತ್ತೆ ಅನ್ನುವ ರೀತಿನಲ್ಲಿ ಅವರ ಮಾತು ಜಾಸ್ತಿ ಆಗುತ್ತೆ. ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ಅದು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಅವ್ರ ಒಳಗಿನಿಂದ ಅಸಹನೆ ಅನ್ನೋದು ಬರ್ತಾ ಇರುತ್ತೆ. ಹೇಗೆ ಬಹಳ ಜೋರಾಗಿ ನಾವು ಮೆಟ್ಲು ಹತ್ತಿದ್ರೆ ಅಥವಾ ಓಡೋಡಿ ಬಂದ್ರೆ ನಮ್ಗೆ ಏದಸ್ರು ಬರುತ್ತಲ್ಲ, ಆ ರೀತಿನಲ್ಲಿ ಆ ಪರಿಸ್ಥಿತಿಗಳ ಒಂದು ಫೋರ್ಸ್ಗೆ ಅವರು ಸಿಕ್ಕಾಕೊಂಡ್ಬಿಟ್ಟು ಅವ್ರಿಗೊಂದು ಏದಸ್ರು ಬಿಡುವಂತ ಸ್ಥಿತಿನಲ್ಲಿ ಬಂದ್ಬಿಡ್ತಾರೆ. ಸ್ವಯಂ ಹಿ ಉಚ್ಚಲ್ತಾ, ಸ್ವಯಂ ಹಿ ಹಾಫ್ತಾ ಅವ್ರ ಸ್ವಯಂ ಹಿ ಫಿರ್ತಕ್ತಾ. ಅಂದ್ರೆ ಅವರು ಸಮಸ್ಯೆಗಳಿಗೆ ಸಿಕ್ಕಾಕೊಳಕ್ ಹೋಗ್ತಾರೆ. ಆವಾಗ ಏನಾಗುತ್ತೆ? ತಮಗೆ ಎದುರಿಸ್ರು ಬಿಡ್ತಾರೆ, ತಾವೇ ಜಿಗಿದಾಡೋದು, ತಾವೇ ಓಡೋಡೋ ಬರೋದು, ಮೆಟ್ಲು ಹತ್ತೋದು, ಇಳಿಯೋದು ಎಲ್ಲ ಮಾಡೋದು ತಾವೇನೆ. ಅಂದ್ರೆ ಸಮಸ್ಯೆಗಳ ಡೀಟೇಲ್ ಅಲ್ಲಿ ಹೋಗೋದು, ಆಳದಲ್ಲಿ ಹೋಗೋದು, ವರ್ಣನೆ ಮಾಡೋದು, ಈ ತರ ಎಲ್ಲ ತಾವೇ ಮಾಡ್ಕೊಂಡು ತಮಗೆ ಎದುರಿಸ್ರು ಬರುತ್ತೆ, ತಾವೇ ಸುಸ್ತಾಗ್ತಾರೆ. सहनशीलता इन सब बातों से बच जाता है, इसलिए सदा मौज में रहता, उछलता नहीं उड़ता है. ಆದ್ರೆ ಸಹನಶೀಲವಾದ ವ್ಯಕ್ತಿ ಇವೆಲ್ಲ ವಿಷಯಗಳಿಂದ ಬಚಾವಾಗಿರ್ತಾರೆ. ಆದ್ರಿಂದ ಯಾವಾಗ್ಲೂ ಅವ್ರು ಆನಂದವಾಗಿರ್ತಾರೆ. ಅವರು ಉಚ್ಚಲ್ತಾ ನಹಿ ಉಡ್ತಾ ಹೇ, ಅವ್ರು ಎಗ್ರಿ ಬೀಳೋದಿಲ್ಲ, ಅವರು ವಿಮಾನದಂತೆ ಹಾರ್ತಾ ಇರ್ತಾರೆ. ಈ ರೀತಿಯಾಗಿ ಸಹನಶೀಲತೆ ವ್ಯಕ್ತಿ ಪರಿಸ್ಥಿತಿಯಲ್ಲಿ ಹೇಗೆ ಪರಿಸ್ಥಿತಿಯನ್ನ ಅವ್ರು ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಬಾಬಾ ತಿಳಿಸಿದ್ರು. ಈ ರೀತಿಯಾಗಿ ಸಹನಶೀಲತೆಯನ್ನ ಬಾಬಾ ಹೇಳ್ತಾರೆ, ಯ ಬ್ರಹ್ಮ ಬಾಪ್ನೆ ಚಲ್ ಕರ್ಕೆ ದಿಖಾಯ, ಸದಾ ಅಟಲ್ ಅಚಲ್ ಸಹಜ ಸ್ವರೂಪ್ ಮೇ ಮೌಜ್ ಮೇ ರಹೆ.
ಬ್ರಹ್ಮ ಬಾಬಾ ಯಾವಾಗ್ಲೂ ಅಟಲವಾಗಿ ಅಚಲವಾಗಿ ಸದಾ ಸಹಜ ಸ್ವರೂಪದಲ್ಲಿ ಸದಾ ಆನಂದವಾಗಿದ್ರು. ಮೌಜ್ ಮೇ ರಹೆ ಮೆಹನತ್ ಸೆ ನಹಿ. ಅವ್ರಿಗೆ ಪರಿಸ್ಥಿತಿಗಳ ಸಮಯದಲ್ಲಿ ಅದನ್ನೆಲ್ಲ ಬಾಬರವರ ಮೇಲೆ ವಹಿಸಿ ತಾವು ನಿಶ್ಚಿಂತವಾಗಿದ್ದು ಆನಂದವಾಗಿನೇ ಜೀವನ ಕಳೆದ್ರು ಹೊರತು ಕಷ್ಟ ಪಡಕ್ ಹೋಗ್ಲಿಲ್ಲ. ಬ್ರಹ್ಮ ಬಾಬರವರ ಅನುಭವ 14 ವರ್ಷ ತಪಸ್ಸನ್ನ ಮಾಡಿದಂತಹ ತಪಸ್ಸಿನ ಅನುಭವ ಮಾಡಿದಂತ ಮಕ್ಕಳಿಗೂ ಗೊತ್ತಿದೆ. ಅಂದ್ರೆ ಎಲ್ಲ ಆದಿರತ್ನಗಳಿಗೆ ಬ್ರಹ್ಮ ಬಾಬರವರು ಹೇಗೆ ಸಹನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಳೆ ದಾದಿಯರಿಗೆಲ್ಲ ಗೊತ್ತಿದೆ ಅಲ್ಲ. 14 ವರ್ಷ ಮೇ ಸೋಸುವೆ ಯಾ ಕುಚ್ ಗಡಿಯಾ ಲಗಿ ಹೇಳ್ತಾರಲ್ಲ, ಜೀವನದಲ್ಲಿ ಸುಖದ ದಿನಗಳು ಬಹಳ ಚಿಕ್ಕದಾಗಿರುತ್ತೆ, ದುಃಖದ ದಿನಗಳು ದೀರ್ಘವಾಗಿರುತ್ತೆ ಅಂತ. ಹಾಗೆ 14 ವರ್ಷ ಸುದೀರ್ಘ ಕಾಲ ಅನ್ನಿಸ್ತು ಅಥವಾ ಕೆಲವು ಕ್ಷಣಗಳನ್ನಿಸ್ತು ಅಂತ ಕೇಳ್ತಾರೆ. ಅಂದ್ರೆ ಯಜ್ಞದಲ್ಲಿ ಫಸ್ಟ್ ಆರಂಭದಲ್ಲಿ 14 ವರ್ಷಗಳ ತಪಸ್ಸನ್ನ ಆಚರಿಸಿದ್ರಲ್ಲ, 14 ವರ್ಷ ಅಂತ ಕಾಣ್ಲೇ ಇಲ್ಲ. ಅದ್ ಹೇಗ್ ಕಳೀತೋ ಗೊತ್ತೇ ಆಗ್ಲಿಲ್ಲ. ಒಂದ್ 14 ತಿಂಗಳು ಕಳೆದಿತ್ತೇನೋ ಅನ್ನೋ ರೀತಿನಲ್ಲಿ ಸುಲಭವಾಗಿ ಹೊರಟೋಯ್ತು. ಯಾಕೆ ಅಂದ್ರೆ ಆನಂದವಾಗಿ ಸುಖವಾಗಿ ಅವರು ಜೀವಿಸಿದ್ರು. ಅಂದ್ರೆ ಆ ಸಮಯದಲ್ಲಿ ಅವರಿಗೆ ಕಷ್ಟಗಳು ಬರ್ಲಿಲ್ಲ ಅಂತಲ್ಲ, ಕಷ್ಟಗಳೆಲ್ಲ ಬಂದಿತ್ತು. ಆದರೆ ಅವರ ಒಂದು ಆನಂದಮಯವಾದ ಸ್ಥಿತಿ ಎದುರುಗಡೆ ಅವ್ರ ಕಷ್ಟಗಳೇ ಅವರಿಗೆ ಕಾಣ್ಲಿಲ್ಲ. ಹೇಳ್ತಾರೆ ಬಾಬಾ ಮೌಜ್ ಸೆ ರಹೆ ಯಾ ಮೆಹನತ್ ಲಗಿ ವೈಸೆ ಸ್ಟೂಲ್ ಮೆಹನತ್ ಕಾ ಪೇಪರ್ ಖೂಬ್ ಲಿಯಾ. ಆ ಸಮಯದಲ್ಲಿ ಪರೀಕ್ಷೆ ಪತ್ರಿಕೆಗಳು ಬೇಕಾದಷ್ಟು ಬಂತು. ಪ್ರಾಕ್ಟಿಕಲ್ ಆಗಿ ಪರೀಕ್ಷೆಗಳು ಬಂದಿರಬಹುದು. ಕಹಾ ನಾಚ್ ಸೆ ಪಲ್ನೆ ವಾಲೆ ಅವ್ರು ಕಹಾ ಗೊಬ್ಬರ್ ಕೆ ಗೋಲೆ ಬಿ ಬನ್ವಾಯೆ ಮೆಕ್ಯಾನಿಕ್ ಬಿ ಬನಾಯ. ನೋಡಿ, ಯಜ್ಞದಲ್ಲಿ ಸರೆಂಡರ್ ಆಗಿದ್ರಲ್ಲೇ ಅನೇಕ ಒಂದು ಫ್ಯಾಮಿಲಿ ಎಲ್ಲ ಸರೆಂಡರ್ ಆಗಿದ್ರು. ತಂದೆ ತಾಯಿ ಮಕ್ಕಳೆಲ್ಲಾನು ಭಗವಂತನ ಯಜ್ಞಕ್ಕೆ ಸಮರ್ಪಣೆಯಾಗಿ ಓಂ ಮಂಡಲಿನಲ್ಲಿ 14 ವರ್ಷಗಳು ತಪಸ್ಸು ಮಾಡಿದ್ರು. ಆ ಸಮಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೆಲವರು ಬಂದಿದ್ರು. 6 ವರ್ಷ 8 10 12 14 ವಯಸ್ಸದವ್ರು. ಅವ್ರು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು. ಮನೆಯಲ್ಲಿ ಅವರು ಶ್ರೀಮಂತ ಮನೆತನದವರು ಬಂದಿದ್ರು. ಅವ್ರು ಸುಕುಮಾರಿಗಳಾಗಿ ಬೆಳೆದವರು. ಮನೆಯಲ್ಲಿ ಯಾವ ಕಷ್ಟನೂ ನೋಡಿರ್ಲಿಲ್ಲ. ಆದ್ರೆ ಯಜ್ಞದಲ್ಲಿ ಎಲ್ರೂ ಸಹ ಸೇವೆ ಮಾಡ್ಬೇಕಾಗಿತ್ತಲ್ಲ. ಆಗ ಯಜ್ಞದಲ್ಲಿ ಉಳಿತಾಯವನ್ನೆಲ್ಲ ಮಾಡ್ಬೇಕಾಗಿತ್ತು. ಹಸುಗಳನ್ನ ಕಟ್ಟಿದ್ರು. ಸಗಣಿಯಿಂದ ಅದನ್ನು ಗೊಬ್ಬರದ ಏನ್ ಮಾಡ್ತಿದ್ರು, ಬೆರಣಿ ತಟ್ತೀವಲ್ಲ ಆ ತರ ಎಲ್ಲ ಒಲೆ ಉರಿಸ್ಲಿಕ್ಕೆ ಆಗೆಲ್ಲ ಸೌದೆ ಒಲೆಗಳಿತ್ತಲ್ಲ, ಅದು ಬೆರಣಿ ತಟ್ಟಿದ್ರು. ಮತ್ತು ಯಜ್ಞದಲ್ಲಿನೇ 4-6 ವಾಹನಗಳಿತ್ತು, ಕಾರು ಲಾರಿ ಎಲ್ಲ. ಅದನ್ನೆಲ್ಲಾನು ಡ್ರೈವಿಂಗ್ ಮಾಡ್ಕೊಳ್ಳೋದು, ಅದರ ಕ್ಲೀನರ್ ಆಗಿ ಕ್ಲೀನ್ ಮಾಡೋದು, ಮೆಕ್ಯಾನಿಕ್ ಆಗಿ ರಿಪೇರಿ ಮಾಡೋದು, ಮತ್ತು ಕಾಡಿಗೆ ಹೋಗಿ ಸೌದೆಗಳನ್ನೆಲ್ಲ ಕತ್ತರಿಸಿ ಸೌದೆ ಕಡ್ಕೊಂಡ್ ಬರೋದು. ಈ ತರ ಯಜ್ಞದಲ್ಲಿ ಎಲ್ಲಾ ಕೆಲ್ಸಗಳು ತಾವೇ ಮಾಡ್ಕೊಳ್ತಾ ಇದ್ರು ಆಶ್ರಮದಲ್ಲಿ. ಈಗ ನೋಡಿ ಮಾತೆತ್ತಿದ್ರೆ ನಾವು ಅಂಗಡಿಗಳಲ್ಲಿ ಹೋಗಿ ಎಲ್ಲ ಅದು ಇದು ಅಂತ ನಾವು ಅದು ಜಾಸ್ತಿ ದುಡ್ಡಿಂದೇ ಕೆಲವ್ರು ಸೆಲೆಕ್ಟ್ ಮಾಡ್ತಾರೆ, ಬಹಳ ಸ್ಟ್ಯಾಂಡರ್ಡ್ ಇರ್ಬೇಕು ಅಂತ. ಆದ್ರೆ ಅವಾಗೆಲ್ಲ ಹಂಗೆ ಇರ್ಲಿಲ್ಲ. ಯಜ್ಞದಲ್ಲೇನೆ ಎಲ್ಲ ತಯಾರು ಮಾಡ್ತಿದ್ರು. ಚಪ್ಲಿಯನ್ನು ಯಜ್ಞದಲ್ಲೇನೆ ಎಲ್ಲ ಡಿಪಾರ್ಟ್ಮೆಂಟ್ ಈಗ್ಲೂ ಸಹ ಇದೆ. ಬ್ರಹ್ಮ ಬಾಬು ಅವ್ರು ಮಾಡಿದ ಡಿಪಾರ್ಟ್ಮೆಂಟ್ ಒಂದು ಚಪ್ಲಿಯನ್ನ ಯಜ್ಞದಲ್ಲೇ ತಯಾರು ಮಾಡ್ತಾ ಇದ್ರು. ಈಗ ಚಪ್ಲಿಯನ್ನ ತಯಾರು ಮಾಡೋದಿಲ್ಲ, ರಿಪೇರಿ ಡಿಪಾರ್ಟ್ಮೆಂಟ್ ಉಳ್ಕೊಂಡಿದೆ. ಮತ್ತೆ ಛತ್ರಿ ರಿಪೇರಿ ಡಿಪಾರ್ಟ್ಮೆಂಟ್ ಇದೆ. ಆಗ ಸೋಪ್ ಅನ್ನ ಮಾಡ್ತಾ ಇದ್ರು ಯಜ್ಞದಲ್ಲಿ, ನೀಲಿ ತಯಾರು ಮಾಡ್ತಾ ಇದ್ರು. ಹೀಗೆ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ವಸ್ತುಗಳನ್ನ ಆ ಆಶ್ರಮದಲ್ಲೇ ತಯಾರು ಮಾಡಿ ಬಳಸ್ತಾ ಇದ್ರು 300-400 ಜನಕ್ಕೆ. ಮತ್ತೆ ಯಜ್ಞದಲ್ಲಿ ಒಂದು ಗಾರ್ಡನ್ ತೋಟವನ್ನ ಬೆಳೆಸ್ತಕ್ಕಂತಹ ಮಾಲಿ ಕೆಲಸ ಎಲ್ಲಾ ಮಾಡ್ತಾ ಇದ್ರು. ಲೇಕಿನ್ ಮೆಹನತ್ ಲಗಿ ಯಾ ಮೌಜ್ ಲಗಿ, ಅದೆಲ್ಲ ಮಾಡುವಾಗ ನಿಮಗೆ ಕಷ್ಟ ಅನಿಸ್ತಿತ್ತು ಅಥವಾ ಆನಂದ ಅನಿಸ್ತಾ ಇತ್ತು ಅಂತ ಬಾಬಾ ಕೇಳ್ತಾರೆ. ಹಿಂದಿನ ಕಾಲದಲ್ಲಿ ನೀವು ಸಹ ಎಲ್ಲ ಕಷ್ಟಪಟ್ಟಿರ್ಬೋದಲ್ವಾ. ಸಬ್ ಕುಚ್ ಪಾರ್ ಕಿಯಾ ಲೇಕಿನ್ ಸದಾ ಮೌಜ್ ಕಿ ಜೀವನ್ ಕಾ ಅನುಭವ ರಹ. ಅದನ್ನೆಲ್ಲ ಮಾಡ್ತಾ ಇದ್ರು ಸಹ ಆನಂದ ಅಂತ ಜೀವನದಲ್ಲಿ ಅನುಭವ ಆಗ್ತಾ ಇತ್ತಲ್ಲ. ಯಾರಿಗೆ ಏನಪ್ಪಾ ನಾನ್ ಮನೆಯಲ್ಲಿ ಎಷ್ಟು ದುಡ್ಡು ಬಿಸಾಕಿದ್ರೆ ನಮ್ಗೆ ಒಂದ್ ಚಪ್ಲಿ ಹೊಸಾದ್ ಸಿಗ್ತಾ ಇತ್ತು, ಇಲ್ಲಿ ಬಂದ್ ಏನ್ ಹೊಲ್ಸೋದೇನು, ಇದು ರಿಪೇರಿ ಏನು, ಮತ್ತೆ ಬಟ್ಟೆ ಹರಿದೋದ್ರೆ ಅದನ್ನು ರ್ಯಾಪೆ ಮಾಡ್ಕೊಳ್ಳಿ, ರಿಪೇರಿ ಮಾಡಿ ಅಂತಾರೆ ಅಂತ ಕೆಲವ್ರು ಕನ್ಫ್ಯೂಸ್ ಆಗೋಯ್ತು. ಇಲ್ಲಿ ಆಶ್ರಮದಲ್ಲಿ ಈ ತರ ಜೀವನ ಕಷ್ಟ ಅಂತ ಅನ್ಕೊಂಡವ್ರು ಯಜ್ಞ ಬಿಟ್ಟು ಓಡೋದ್ರು. ಆಮೇಲೆ ಯಾರು ಆ ಪರಿಸ್ಥಿತಿಗಳಲ್ಲೂ ಅವ್ರು ಆನಂದವಾಗಿ ಕಳೆದ್ರು, ಆನಂದ ಅಂತ ತಗೊಂಡ್ರು, ಅನೇಕೋं को मौज का जीवन का अनुभव कर रहे हैं. ಯಾರು ಈ ಯಜ್ಞದಲ್ಲಿ ಇದ್ದು ಸಹ ಆ ಒಂದು ಕಷ್ಟಕರ ಸನ್ನಿವೇಶಗಳಲ್ಲಿ ಆನಂದವಾಗಿದ್ರು ಅಂತವರು ಇವತ್ತು ಆನಂದಕರವಾಗಿ ಜೀವನವನ್ನ ತಾವು ಅನುಭವ ಮಾಡ್ತಿದ್ದಾರೆ, ಅನೇಕರಿಗೂ ಆನಂದವನ್ನ ಅನುಭವ ಮಾಡಿಸ್ತಾ ಇದ್ದಾರೆ. ಹೀಗೆ ಬಾಬಾ ಕೇಳ್ತಾರೆ,
ಒಂದ್ ವೇಳೆ ಅದೇ 14 ವರ್ಷದ ಒಂದು ಏನ್ ನಡೀತಲ್ಲ ತಪಸ್ಸು, ಆ ಕಾಲವನ್ನ ಮತ್ತೊಂದ್ಸಲ ಈಗ ಪುನರಾವರ್ತನೆ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಬಾಬಾ ಕೇಳ್ತಾರೆ ಅವಾಗ ನಡ್ದಂಗೆ ಈಗ್ಲೂ ಮತ್ತೆ 14 ವರ್ಷ ಬಟ್ಟಿ ಅಂತ ಮಧುಬಂದಲ್ಲಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಒಂದ್ ವೇಳೆ ಸೇವಾ ಕೇಂದ್ರದಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಸ್ಥೂಲ ಕೆಲಸ ಮಾಡ್ಬೇಕಾದ್ರೂ ಕೆಲವ್ರು ಯೋಚಿಸ್ತಾರೆ, ಅದಕ್ಕೋಸ್ಕರ ನಾವು ತ್ಯಾಗ ಮಾಡಿ ಬಂದ್ವಾ, ಈ ಕೆಲಸ ಮಾಡ್ಬೇಕಾ ಅಂತ. ಅಂದ್ರೆ ಈ ಅವಾಗಿನ ಕಾಲದಲ್ಲಿ ಹಾಗಿರ್ಲಿಲ್ಲ, ಎಲ್ಲಾರು ಎಲ್ಲಾನು ಮಾಡ್ತಾ ಇದ್ರು. ಅವ್ರು ವಿದ್ಯಾವಂತರಾಗಿದ್ರು, ಮನೆ ಕೆಲ್ಸನೂ ಮಾಡ್ಕೋತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಒಂದ್ 4 ಅಕ್ಷರ ಕಲ್ತ್ ಏನೋ ಒಂದು ಡಿಗ್ರಿ ತಗೊಂಡ್ರು ಅಂದ್ರೆ ಅವ್ರೇನ್ ಅನ್ಕೊಳ್ತಾರೆ, ನಮ್ದು ಈ ಕೆಲ್ಸ ಅಲ್ಲ, ಅಂದ್ರೆ ಮನೆ ಕೆಲ್ಸಗಳು, ಕರ್ಮಣ ಸೇವೆ, ಇದೆಲ್ಲ ನಂದಲ್ಲ. ನಂದಂದ್ರೆ ಸ್ಟ್ಯಾಂಡರ್ಡ್ ಎಲ್ಲ ಭಾಷಣ, ನಂದು ಟಿವಿ, ನಂದೆಲ್ಲ ಲೈವ್, ಅದೇ ನನ್ ಕೆಲ್ಸಗಳು. ಈ ಮನೆ ಸಣ್ಣ ಪುಟ್ಟ ಸೆಂಟರ್ ಕೆಲ್ಸಗಳೆಲ್ಲ ಇದ್ ನನ್ ಲೆವೆಲ್ ಅಲ್ಲ ಅಂತ ಅನ್ಕೊಳ್ತಾರಲ್ಲ, ಅದು ಹಾಗಲ್ಲ ಅಂತ ಭಾವ ಹೇಳ್ತಾರೆ. ನಾವ್ ಇದಕ್ಕೋಸ್ಕರನೇ ತ್ಯಾಗ ಮಾಡಿದ್ವಾ, ನಾನ್ ಈ ಮನೆ ಕೆಲ್ಸನೂ ಮಾಡೋಬೇಕಾ ಅಂತ ಕೆಲವ್ರು ವಿದ್ಯಾವಂತರು ಬುದ್ಧಿವಂತರು ಅಂತ ತಮ್ಮನ್ನ ತಾವ್ ಅನ್ಕೊಳ್ಳೋದಷ್ಟೇ ಅದು. ನಿಜವಾಗಿ ವಿದ್ಯಾವಂತರು ಬುದ್ಧಿವಂತರು ಗಾಂಧೀಜಿ, ಅಬ್ದುಲ್ ಕಲಾಂ ಅವರೆಲ್ಲ ತಮ್ಮ ಕೆಲಸಗಳನ್ನ ತಾವೆಲ್ಲ ತಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಳ್ತಿದ್ರಲ್ಲ. चाहे साधारण काम हो, चाहे हजारों की सभा बीच स्टेज पर ಸ್ಪೀಚ್ करनी हो, दोनों मौज से करे. ಇಂದ ನಮ್ ಜೀವನ ಹೇಗಿರ್ಬೇಕಂದ್ರೆ ಎಲ್ಲಾನು ಈಕ್ವಲ್ ಆಗಿ ಎಂಜಾಯ್ ಮಾಡ್ಬೇಕು. ನಿಮ್ಗೆ ಭಾಷಣ ಮಾಡಕ್ಕೆ ಕೊಟ್ರು ಅದು ಎಂಜಾಯ್ ಮಾಡ್ಕೊಂಡ್ ಭಾಷಣ ಮಾಡಿ. ನಿಮ್ಗೆ ಮನೆ ಕೆಲಸ ಕೊಟ್ರ ಇವತ್ತು ಕಸ ಗುಡ್ಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಅಥವಾ ಇನ್ನೇನೋ ಬ್ರಹ್ಮ ಭೋಜನ ಮಾಡೋದು, ಆ ಕೆಲ್ಸದಲ್ಲೂ ನೀವ್ ಎಂಜಾಯ್ ಮಾಡಿ. ಆ ಮನೋಭಾವ ಬೆಳೆಸ್ಕೋಬೇಕು. ಮನ್ಸಾ ಸೇವೆ ಇರ್ಬಹುದು, ವಾಚಾ ಸೇವೆ ಇರ್ಬಹುದು, ಕರ್ಮಣ ಸೇವೆ ಇರ್ಬಹುದು, ಯಾವುದೇ ಕೆಲಸ ಕೊಟ್ರು ಆ ಕೆಲ್ಸವನ್ನ ನಾವು ಪರ್ಫೆಕ್ಟ್ ಆಗಿ ಶ್ರದ್ಧೆಯಿಂದ, ಒಂದು ಕ್ಷಮತೆಯಿಂದ ಅದನ್ನ ಒಂದು ಪರಿಪೂರ್ಣವಾಗಿ ಆ ಕೆಲಸ ಮಾಡಿ ಬೇರೆಯವರಿಗೆ ಸುಖ ಸಿಗ್ಲಿ ಅನ್ನುವಂತೆ ನೀವು ಮಾಡಿದಾಗ ನೀವು ಅದನ್ನ ಆನಂದಿಸಿ ಮೊದ್ಲು ಆ ಕೆಲ್ಸವನ್ನ. ಆಗ ನಿಮ್ಗೆ ಭಾಷಣವೂ ಅಷ್ಟೇ, ಪಾತ್ರೆ ತೊಳೆಯೋದು ಅಷ್ಟೇ, ಎಲ್ಲವೂ ಸಹ ನಿಮ್ಗೇನಾಗುತ್ತೆ, ಆನಂದದಾಯಕವಾಗಿ ಅನ್ಸುತ್ತೆ. ಹಾಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಇಸ್ಕೋ ಕಹಾ ಜಾತಾ ಹೈ ಮೌಜ್ ಕಾ ಜೀವನ್. ಇದು ನಿಮ್ಮ ನಿಜವಾದ ಮೌಜಿನ ಜೀವನ. ಹಾಗಾಗುತ್ತಾ? ಅಥವಾ ಸ್ಟೇಜ್ ಮೇಲೆ ಎಲ್ಲಾ ನೋಡ್ತಾ ಇದಾರೆ, ನೀಟಾಗಿ ಭಾಷಣ ಮಾಡ್ತೀನಿ, ಅದು ಚೆನ್ನಾಗಿದೆ, ಆಮೇಲೆ ಎಲ್ಲ ಅಡಿಗೆ ಮಾಡ್ರಿ, ಪಾತ್ರೆ ತೊಳಿರಿ ಅಂದ್ರೆ ಅದೆಲ್ಲ ಹಂಗ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಲ್ಲವುದು ಈಕ್ವಲ್. हमने तो समझा नहीं कि सरेंडर होना अर्थात ये सब करना पड़ेगा. मैं तो टीचर बनकर आई हूँ, स्थूल काम करने के लिए थोड़े ही संन्यास किया है. क्या यही जीवन होती है? इसको कहते हैं ಮೂಜ್ನೆ ವಾಲಿ ಜೀವನ್. ಈಗ ನಾವು ಸೇವಾ ಕೇಂದ್ರದಲ್ಲಿ ಇರಬಹುದು ಅಥವಾ ಮನೇಲಿ ಇರಬಹುದು. ಈಗ ಮನೆಯಲ್ಲೂ ನೋಡಿ, ಹಿಂದಿನ ಕಾಲದವ್ರು ಎಲ್ಲಾ ಕೆಲಸ ಮಾಡ್ತಿದ್ರು, ಈಗಿನ ಕಾಲದವ್ರಿಗೆ ಆ ಕೆಲಸಗಳಂದ್ರೆ ಅದೇನೋ ಒಂಥರ ಅಲರ್ಜಿ, ಅವ್ರಿಗೆ ಆಗೋದಿಲ್ಲ. ಅದೇ ತರದಲ್ಲಿ ಯಾರೇ ಇರಬಹುದು, ಈಗ ಒಂದ್ ಆಶ್ರಮಕ್ಕೆ ಬರ್ತಿರೋವಿ, ನಾವ್ ಕ್ಲಾಸ್ ಕೇಳಕ್ ಬಂದಿದ್ದೀವಿ, ನಾವು ಕೇಳ್ತೀವಿ, ಅಥವಾ ನಾವೇನೋ ಕ್ಲಾಸ್ ಮಾಡಕ್ ಬಂದಿದ್ದೀವಿ, ಅದೇ ದೊಡ್ಡದು. ಈಗ ಆ ಸಮಯದಲ್ಲಿ ಏನೋ ಅಕ್ಕವ್ರೇನೋ ನಿಮ್ಗೆ ಸೇವೆ ಹೇಳ್ತಾರೆ, ಸ್ವಲ್ಪ ಈ ಸೇವೆ ಮಾಡಿ ಅಂತ. ಇಲ್ಲ ನಾನು ಕ್ಲಾಸ್ ಹೇಳ್ಬೇಕು, ಕ್ಲಾಸ್ ಕೇಳ್ಬೇಕು, ಈ ಸೇವೆ ಮಾಡೋದಿಲ್ಲ ಅಂತ. ನಾವು ಆತರ ಅಲ್ಲ. ಯಾವಾಗ ಏನ್ ಸಮಯ ಯಾವ ಸಮಯಕ್ಕೆ ಬರುತ್ತೋ, ಏನ್ ಸಿಗುತ್ತೋ ನಮ್ಗೆ ಅದನ್ನೇ ಮಾಡೋದು. ಬಾಬಾ ಹೇಳೋದು ಅದೇ ತಾನೇ, ಕ್ಲಾಸ್ ನಲ್ಲಿ ಏನ್ ಹೇಳ್ತಾರೆ, ಹೀಗೆ ಒಬ್ರಿಗೊಬ್ರು ಸ್ನೇಹಿಯಾಗಿ ಸಹಯೋಗಿಯಾಗಿ ಅಂತೆಲ್ಲ ಹೇಳ್ತಾರಲ್ಲ. ಈ ತರ ನಾವು ಹೇಳೋದು ಕೇಳೋದಕ್ಕೇನೆ ತೀರಾ ಜಾಸ್ತಿ ಅಂಟ್ಕೋಬಾರ್ದು. ಅದೇ ನಮ್ಮ ಜೀವನದ ಉದ್ದೇಶ ಅಲ್ಲ. ಅದೆಲ್ಲ ನಮ್ಮ ಮೆಟ್ಲುಗಳಷ್ಟೇ. ಈ ಮೆಟ್ಲು ಏರಿ ನಮ್ಮ ವರ್ತನೆ ಅನ್ನೋದು ಸದ್ವರ್ತನೆಗೆ ಬಂದು ನಿಲ್ಬೇಕು. ನಮ್ಮ ಎಂಡಿಂಗ್ ಪಾಯಿಂಟ್ ಎಲ್ಲಾಗ್ಬೇಕು, ಕರ್ಮಾತೀತ. ಕರ್ಮಾತೀತ ಸ್ಥಿತಿ ಅಂದ್ರೆ ನಾವು ಕರ್ಮಗಳ ಪ್ರಭಾವದಿಂದ ಅತೀತರಾಗ್ಬೇಕು. ಅದು ಯಾವಾಗ ಸಾಧ್ಯ? ನಾವು ಸದ್ವರ್ತನೆಗಳನ್ನ ನಡ್ಕೋಬೇಕು. ಈ ಸಹನಶೀಲತೆ ಇದೆಲ್ಲ ನಮ್ಮ ಗುರಿಯಾಗಿದೆ. ಆದ ಕಾರಣದಿಂದ ನಾವು ತಾತ್ಕಾಲಿಕವಾದಂತಹ ಒಂದು ಪ್ರಶಂಸೆಗಳಿಗೆ, ತಾತ್ಕಾಲಿಕವಾದಂತಹ ತೋರಿಕೆಗಳಿಗೆ ನಾವು ಏನಾಗ್ಬಾರ್ದು, ಅದನ್ನೇ ನಮ್ಮ ಗುರಿ ಅಂತ ಅನ್ಕೋಬಾರ್ದು. ನಾವು ನಮ್ಮ ತ್ಯಾಗ ಅಂತಕ್ಕಂತಹದ್ದು ಅತ್ಯಂತ ಮಹತ್ತರವಾದಂತಹದಾಗಿದೆ. ಸ್ಥಾನ, ಮಾನ, ಹೆಸರು, ಕೀರ್ತಿ ಇವುಗಳನ್ನೆಲ್ಲ ತ್ಯಜಿಸಿ ಸಮಚಿತ್ತ ಸೇವೆಯಲ್ಲೂ ಎಲ್ಲದಕ್ಕೂ ಸಮಾನತೆ ಕೊಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅದರಿಂದ ಬಾಬಾ ಇವತ್ತು 2 ಪ್ರಕಾರದ ಸಹನಶೀಲತೆ ಹೇಳಿದ್ರು. 2 ಪ್ರಕಾರಕ್ಕೆ ಸಹनशीलता. पहला पेपर लोगों द्वारा अपशब्द व अत्याचार, दूसरा यज्ञ की स्थापना में आए भिन्न भिन्न विघ्न. ಬ್ರಹ್ಮ ಬಾಬರವರಿಗೆ 2 ತರದ ಪರೀಕ್ಷೆ ಬಂತು. ಜನರಿಂದ ಅಪವಾದಗಳು ಬಂತು. ಜನ ಬ್ರಹ್ಮ ಬಾಬುವರಿಗೆ ಬಾಯಿಗೆ ಬಂದಂಗೆ, ನೋಡಿ ಇವರೆಲ್ಲ ಸಂಸ್ಥೆ ಓಪನ್ ಮಾಡಿದ್ರು, ಓಂ ಶಾಂತಿ ಅಥವಾ ಓಂ ಮಂಡಲಿ
ಸ್ಥಾಪನೆ ಮಾಡಿದ್ರು, ಅಲ್ಲ ಅನೇಕರು ಸಾಧನೆ ಮಾಡ್ಕೊಂಡು ಅವರು ಕಾಮಕ್ರೋಧಗಳನ್ನ ಬಿಟ್ಬಿಟ್ರು ಅಂದಾಗ ಈ ಕಾಮ ಈ ಕ್ರೋಧಿಗಳಿಗೆ ಅದರಿಂದ ಏನಾಗುತ್ತೆ, ಕೆರಳು ಬಿಡುತ್ತು. ಓಹೋ, ಇವ್ರು ನಮ್ಮಿಂದ ಕೆಟ್ಟದನ್ನ ಕಿತ್ಕೊಂಡ್ಬಿಡ್ತಾರೆ, ಕೆಟ್ಟದ್ದು ಅವ್ರಿಗೆ ಇಷ್ಟ. ಅವರೆಲ್ಲ ವಿರೋಧ ಮಾಡಿದ್ರು. ಮತ್ತೊಂದೇನಂದ್ರೆ, ಯಜ್ಞದಲ್ಲಿ ಸ್ಥಾಪನೆಯ ಕಾಲದಲ್ಲಿ ವಿಭಿನ್ನವಾದಂತ ವಿಘ್ನಗಳು ಬಂತು. ಮೂರನೇದು, ಕೈ ಬ್ರಾಹ್ಮಣ ಬಚ್ಚೋ ದ್ವಾರ ಟ್ರೇಟರ್ ಹೋನಾ ವ ಚೋಟಿ ಮೋಟಿ ಬಾತೋ ಮೇ ಅಸಂತುಷ್ಟತಾ ಕಾ ಸಾಮ್ನಾ ಕರ್ನ. ಅನೇಕ ಬಾಬಾವರ ಮಕ್ಕಳು, ಬಿಕೆಗಳು ಅವ್ರು ಬಂದು ಸಂಸ್ಥೆಯಲ್ಲಿ ಇದ್ದು ಒಂದಷ್ಟು ವರ್ಷಗಳು ಎಲ್ಲ ತಿಳ್ಕೊಂಡ್ರು. ಆಮೇಲೆ ಅವರೇ ಏನಾದ್ರು ಇದಕ್ಕೆ ತದ್ವಿರುದ್ಧ ಆಗಿ ಅವ್ರ ಈ ಜ್ಞಾನವನ್ನ ಬಿಟ್ಟೋದ್ರು. ಬಿಟ್ಟು ಅಥವಾ ಕೆಲವರು ಇನ್ನು ಇದ್ಕೊಂಡೇನೆ ಸಂಸ್ಥೆನಲ್ಲಿ ಇದ್ಕೊಂಡೇನೆ ಏನ್ ಮಾಡ್ತಾರೆ, ಅವರ ದೌರ್ಬಲ್ಯಗಳ ಕಾರಣದಿಂದ ಅವರು ಅತೃಪ್ತವಾಗ್ತಾರೆ. ಆದ್ರೆ ಅವರ ಅತೃಪ್ತಿ ಎಂಬ ಅಸಂತೋಷ ಅಂತಕ್ಕಂಥ ಬೆಂಕಿ ಬೇರೆಯವರಿಗೂ ತಾಗುತ್ತಲ್ಲ ಬಿಸಿ, ಅವರಿಂದಲೂ ತೊಂದರೆ ಬಂತು. ದ್ರೋಹಿಗಳು ಅಂದ್ರೆ ಯಜ್ಞ ದ್ರೋಹಿಗಳಾಗ್ಬಿಟ್ರು ಅವರು. ಆದ್ರೆ ಇದೆಲ್ಲದರಲ್ಲೂ ಸಹ ಸದಾ ಅಸಂತುಷ್ಟತೆಯನ್ನ ಸಂತುಷ್ಟವಾಗಿ ಸ್ವೀಕಾರ ಮಾಡ್ತಕ್ಕಂಥ ಭಾವನೆಯಿಂದ ಏನ್ ಮಾಡಿದ್ರು, ಪರವಶ ಸಮಜ್ ಸದಾ ಕಲ್ಯಾಣ ಕಿ ಭಾವನಾ ಸೆ ಸಹನಶೀಲತಾ ಕಿ ಸೈಲೆನ್ಸ್ ಪವರ್ ಸೆ ಹರೇಕಕ್ಕೂ ಆಗಿ ಬಡಾಯ್. ಆಗ ಬ್ರಹ್ಮ ಬಾಬು ಅವ್ರು ಏನ್ ಮಾಡಿದ್ರು ಅಂತ ವ್ಯಕ್ತಿಗಳು ಅಂದ್ರೆ ಯಾರು ಬಾಬು ಅವ್ರ ಮಕ್ಕಳಾಗಿದ್ಕೊಂಡೇ ಮನೆಯವರೇ ಹಿತಶತ್ರುಗಳು ಅಂತಾರಲ್ಲ, ಅವ್ರನ್ನ ದೂರ ತಳ್ಳಂಗೂ ಇಲ್ಲ ಇಟ್ಕೊಳಂಗೂನು ಇಲ್ಲ. ಅಂತವರ ಬಗ್ಗೆನೂ ಬ್ರಹ್ಮ ಬಾಬು ಅವರು ಅವ್ರನ್ನು ಸಹಿಸ್ಕೊಂಡ್ರು. ಅವರ ಬಗ್ಗೆನೂ ಅವರ ಬಗ್ಗೆಯೂ ಕಲ್ಯಾಣಕರ ಭಾವನೆಯಿಂದ ಸಹನಶೀಲತೆಯಿಂದ ಅವರ ಬಗ್ಗೆನೂ ಸಹ ಸೈಲೆಂಟ್ ಆಗಿದ್ಕೊಂಡು ಅವರೆಲ್ಲರನ್ನೂ ಮುಂದುವರ್ಸಿದ್ರು. ಸಾಮ್ನಾ ಕರ್ನೆ ವಾಲೋ ಬಿ ಮಧುರತೆ, ನಮ್ಮನ್ನ ಎದುರಾಕೊಳ್ತಕ್ಕಂಥವ್ರು ಸುಮ್ಮನೆ ನಮ್ಮನ್ನ ಎದುರಿಸ್ತಕ್ಕಂಥವ್ರನ್ನು ಸಹ ಮಧುರತೆ, ಶುಭ ಭಾವನೆ, ಶುಭ ಕಾಮನೆಗಳಿಂದ ಸಹನಶೀಲತೆಯ ಪಾಠವನ್ನೇ ಬ್ರಹ್ಮ ಬಾಬು ಅವರು ಅನುಸರಿಸಿದ್ರು. तो आज जो सामना करता और कल क्षमा मांगता, उनके मुख से भी यही बोल निकलते, ಬಾಬಾ ತೋ ಬಾಬಾ. ಇವತ್ತು ಬ್ರಹ್ಮ ಬಾಬು ಅವ್ರಿಗೆ ಏನ್ ಮಾಡಿದ್ರು, ವಿರೋಧ ಮಾಡಿದವರು ನಾಳೆ ಅವರಿಗೆ ರಿಯಲೈಸ್ ಆಗಿ ಅವರು ಬಾಬಾ ಅವ್ರ ಹತ್ರ ಬಂದು ಕ್ಷಮೆ ಕೇಳ್ಕೊಳ್ತಿದ್ರಂತೆ. ನನ್ಗೆ ಗೊತ್ತಾಗ್ಲಿಲ್ಲ, ನಾನು ಈ ತರ ಎಲ್ಲ ಅವ್ರಿವ್ರ ಮಾತು ಕೇಳಿ ನಿಮ್ಮನ್ನ ನಾನು ಈ ತರ ಮಾತಾಡ್ಬಿಟ್ಟೆ ಅಂತ ಕ್ಷಮಿಸಿ ಅಂತ ಕೇಳ್ತಾ ಇದ್ರಂತೆ. ಬಾಬಾ ಅವ್ರನ್ನ ಮತ್ತೆ ಕ್ಷಮಿಸ್ತಾ ಇದ್ರು. ಆವಾಗ ಅವ್ರ ಬಾಯಿಂದ ಬರ್ತಿತ್ತಂತೆ, ಬಾಬಾ ತೋ ಬಾಬಾ ಹೇ, ಭಗವಂತ ತಂದೆ, ನೀನು ಎಷ್ಟೇ ಆಗ್ಲಿ ತಂದೆನೇ ಆಗಿದ್ದೆ, ನಿನ್ನ ಸ್ಥಾನ ನಿಂದೆ ಅಂತ ತಮ್ಮ ಕೀಳರಿಮೆ, ತನ್ನ ಒಂದು ಸಣ್ಣತನ ಅವರಿಗೆ ರಿಯಲೈಸ್ ಆಗ್ತಾ ಇತ್ತಂತೆ. ಇಸ್ಕೋ ಕಹಾ ಜಾತಾ ಹೈ ಸಹನಶೀಲತಾ ದ್ವಾರ ಫೇಲ್ ಕೋ ಬಿ ಪಾಸ್ ಬನಾಯ್, ವಿಘ್ನ ಕೋ ಪಾಸ್ ಕರ್ನಾ. ಹೀಗೆ ಅವಾಗ ಗೊತ್ತಾಗ್ತಾ ಇತ್ತು. ಅಂದ್ರೆ ಬ್ರಹ್ಮ ಬಾಬಾ ಅವರಲ್ಲಿ ಸಹನಶೀಲತೆ ಇದ್ದಿದ್ದಕ್ಕೆ ತಾನೇ ಅವರಿಗೆ ಅವಾಗ ತಮ್ಮ ತಪ್ಪುಗಳ ಅರಿವಾಯ್ತು. ಅವರ ಸಮಕ್ಕೆ ಬ್ರಹ್ಮ ಬಾಬಾ ಅವರು ಮಾತಾಡದಿದ್ರೆ ಎಲ್ಲ ಈಕ್ವಲ್ ಹೋಗ್ತಿತ್ತು. ಹೀಗೆ ಸಹನಶೀಲತೆಯಿಂದ, ತಮ್ಮ ಸಹನಶೀಲತೆಯಿಂದ ತಪ್ಪು ಮಾಡಿದವರಿಗೂ ಸಹ ಬಾಬಾ ಕ್ಷಮೆ ಕೊಟ್ಟು, ಫೇಲ್ ಆದವರನ್ನು ಬಾಬಾ ಪಾಸ್ ಮಾಡಿಸ್ದಂಗ ಆಯ್ತಲ್ಲ, ಅವ್ರು ಕ್ಷಮಿಸಿ ಮತ್ತೆ ಅವ್ರ ಪರಿವರ್ತನೆಗೆ ಅವಕಾಶ ಮಾಡಿಕೊಟ್ರು. ಹೀಗೆ ವಿಘ್ನಗಳನ್ನ, ವ್ಯಕ್ತಿಗಳಿಂದ ಬಂದ ವಿಘ್ನಗಳನ್ನ ಬ್ರಹ್ಮ ಬಾಬಾ ಫೇಸ್ ಮಾಡಿದ್ರು, ಪಾಸ್ ಮಾಡಿದ್ರು. ಈಗ ಗೊತ್ತಾಯ್ತಾ ಸಹನಶೀಲತೆಯ ಒಂದು ಪರಿಭಾಷೆ. ಈ ತರ ಬ್ರಹ್ಮ ಬಾಬರವರ ಹೆಜ್ಜೆಯ ಮೇಲೆ ಹೆಜ್ಜೆ ಇಡಿ, ಕದಂ ಪರ್ ಕದಂ ರಖೋ. ಸಹನದ ವಿಷಯದಲ್ಲಿ ಬ್ರಹ್ಮ ಬಾಬರನ್ನ ಅನುಸರಿಸಿ. इसको कहा जाता है फॉलो फादर, अर्थात बाप समान बनना है या सिर्फ दूर से देखना, बहुत दूर होना. ನೀವು ಬ್ರಹ್ಮ ತಂದೆ ಹಂಗೆ ಸಹನಶೀಲತೆಯಲ್ಲಿ ಸಾಹಸಿ ಆಗಿದ್ದೀರಾ, ಸಹನೆ ಮಾಡ್ಲಿಕ್ಕೂ ಸಾಹಸ ಇರಬೇಕು ಅಲ್ವಾ. ಮಹಾವೀರ್ ಅರ್ಥಾತ್ ಬಾಪ್ ಸಮಾನ್ बनना, समझा. देश विदेश के सर्व बाप समान सदा बुद्धि से समर्पित आत्माओं को सदा हर परिस्थिति में हर व्यक्ति से सहनशील बनकर हर घड़ी बात को छोटा कर सहज पार करने वाले, सदा विस्तार को सार रूप में लाने वाले, सदा ब्राह्मण जीवन मौज के जीवन जीने वाले, ऐसे ब्रह्मा बाप समान बनने वाले महावीर श्रेष्ठ आत्माओं को बाप दादा का समान भव की स्नेह संपन्न याद प्यार और नमस्ते. अच्छा, ओम शांति. ಇವತ್ತೆಲ್ಲ ನಾವು ಬಾಬಾ ಹೇಳ್ದಂಗೆ ಸಹನಶೀಲತೆಯ ಗುಣವನ್ನ ಧಾರಣೆ ಮಾಡೋಣ. ಮತ್ತು ಈಗ ಇದನ್ನೇ ಮನನ ಮಾಡೋಣ. ಸಹನಶೀಲತೆ ಅಂತಕ್ಕಂಥ ಪಾಯಿಂಟ್ ಅನ್ನ ಚೆನ್ನಾಗಿ ನೀವು ಮತ್ತೆ ಮತ್ತೆ ಮನನ ಮಾಡಿ. ಈಗ 8:30 9 ಕಾಲು ಫ್ರೀ ಕಾನ್ಫರೆನ್ಸ್ ಕಾಲಲ್ಲಿ ಅಣ್ಣವರ ಕ್ಲಾಸ್ ಇದೆ. ಮತ್ತು ಸಾಯಂಕಾಲ 6ರಿಂದ 7:30ವರೆಗೆ ಮಧುಬನ ನಿವಾಸಿ ಅಣ್ಣಂದ್ರು ದೇವದೂತರ ಅನುಭವದ ಕ್ಲಾಸ್ ಇದೆ. ಎಲ್ಲಾರು ಸಹ ಕ್ಲಾಸ್ ಅನ್ನ
ಅಟೆಂಡ್ ಮಾಡಿ ಮತ್ತು ಆರಂಭದಿಂದ ಅಟೆಂಡ್ ಮಾಡಿ ಕ್ಲಾಸ್ ಎಲ್ರು. ಒಳ್ಳೆಯದ್ದು. ಈಗ ಒಂದೆರಡು ನಿಮಿಷ ಬಾಬು ಅವರ ನೆನಪಲ್ಲಿ ಕೂತ್ಕೊಳ್ಳೋಣ.